ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗ್ರಹಗಣಿತದ ಕುರಿತಂತೆ ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗ್ರಹಗಣಿತ ಅಂತ ಹೇಳಿದ್ರೆ ಖಗೋಳಶಾಸ್ತ್ರದಲ್ಲಿ ಗ್ರಹಗಳ ಗತಿ ಆಗಿರ್ಬೋದು, ಸ್ಥಾನ ಆಗಿರಬಹುದು ಅಥವಾ ಚಲನೆಯನ್ನ ಲೆಕ್ಕ ಹಾಕುವಂತಹ ಒಂದು ಪ್ರಾಚೀನ ಭಾರತೀಯ ಗಣಿತ ಪದ್ಧತಿ ಅಂತ ಕರಿತೀವಿ. ಇದು ಗ್ರಹಗಳ ಚಲನೆ ಆಗಿರಬಹುದು, ಗ್ರಹಣಗಳು ಹಾಗೆ ಕಾಲಗಣನೆಗೆ ಸಂಬಂಧಪಟ್ಟಂತ ಪ್ರಮುಖ ವಿಜ್ಞಾನ ಅಂತ ಹೇಳ್ತೀವಿ. ಆದರೆ ಇದನ್ನು ಹೊರತುಪಡಿಸಿ ನಿಜವಾಗಿಯೂ ಕೂಡ ಗ್ರಹಗಣಿತ ಅಂದ್ರೆ ಏನು, ಇದರ ಸದ್ಬಳಕೆ ಯಾವ ರೀತಿ ಅನ್ನೋದರ ಕುರಿತಂತೆ ನಾವಿವತ್ತು ಮಾತನಾಡ್ತಾ ಹೋಗ್ತೀವಿ. ಈ ಕುರಿತು ತಿಳಿಸಿಕೊಡಲು ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಆಗ್ಲೇ ಹೇಳಿರೋ ಹಾಗೆ ಗ್ರಹಗಣಿತ ಅಂತ ಹೇಳಿದ್ರೆ ನಮ್ಮದೇ ಆಗಿರುವಂತಹ ವ್ಯಾಖ್ಯಾನವನ್ನ ಏನು ಅಂತ ಹೇಳಿ ತಿಳಿದಿದ್ದೀವಿ. ಆದ್ರೆ ಇದನ್ನು ಹೊರತುಪಡಿಸಿ ನಿಜವಾಗ್ಲೂ ಕೂಡ ಅಸಲಿಗೆ ಗ್ರಹಗಣಿತ ಅಂದ್ರೆ ಏನು ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಗ್ರಹ ಗಣಿತ, ಇದಕ್ಕೆ ಗಣಿತ ವಿಜ್ಞಾನ ಅಂತ ಕೂಡ ಹೇಳ್ಬೋದು. ಗಣಿತ ವಿಜ್ಞಾನ ಯಾವದ ಮೂಲಕವಾಗಿ ವಿಜ್ಞಾನ ಅಂತ ನಾವು ಅಂದ್ಕೊಳ್ಳೋದು. ಗಣಿತ ಅರ್ಥ ಆಯಿತು. ವಿಜ್ಞಾನ ಅಂತಕ್ಕಂಥದ್ದನ್ನು ಯಾವುದ್ರ ಮೇಲೆ ಅವಲಂಬಿಸಬೇಕು. ಇದಕ್ಕೆ ಪ್ರೀತಿ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಹೌದಾ? ಪ್ರೀತಿಗೆ ತೂಕ ಮಾಡಿ ಎಷ್ಟಿದೆ ಅಂತ ಹೇಳೋಕ್ಕಾಗತ್ತಾ? ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗತ್ತೆ. ಅದು ತಿಳ್ಕೊಂಡಾಗ ಗ್ರಹಗಣಿತ ಯಾಕೆ ಬೇಕು ಅಂತ ಅನಿಸತ್ತೆ. ಈಗ ಮದುವೆ ಮಾಡ್ಕೊಳ್ತಕ್ಕಂಥ, ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋರಿಗೆ ಹುಡುಗಿಯಿಂದ ಎಷ್ಟು ತೂಕ ಪ್ರೀತಿ ಇದೆ, ಹುಡುಗನಿಂದ ಎಷ್ಟು ತೂಕ ಪ್ರೀತಿ ಇದೆ ಅಂದರೆ ಏನು ಹುಚ್ಚಿಡ್ಕೊಂಡೈತಾ ಈ ಪ್ರಶ್ನೆ ಕೇಳ್ತಾರೆ ಅಂತಾರೆ, ಹೌದಲ್ಲಮ್ಮ? ಹೆಂಗ್ರಿ ತೂಕ ಮಾಡೋದು? ಪ್ರೀತಿನ ಮಾಡಬೇಕು. ಯಾಕೆ ತೂಕ ಮಾಡಬೇಕು ಅನ್ನೋದೇ ಇವತ್ತಿನ ವಿಚಾರ. ಪ್ರೀತಿಯನ್ನು ತೂಕ ಮಾಡುವುದು ಕಾರಣ ಏನು? ಇದು ವಿಚಿತ್ರವಾಗಿ ಕಂಡರೂ ಕೂಡ ಸತ್ಯಾಂಶವನ್ನು ಅರ್ಥ ಮಾಡಿಕೊಂಡಾಗ ಲವ್ ಫೇಲ್ಯೂರ್ ಅಂತೀವಿ, ಹೌದಮ್ಮ? ಇದಕ್ಕೆ ಪ್ರೀತಿ ತೂಕ ಕಂಡಿಡ್ಕೋಬೇಕು ಅನ್ನೋದು. ಫೇಲ್ ಆಗಬಾರ್ದ್ರಿ, ಅದು ಪ್ರೀತಿ ಫೇಲ್ ಆಗಬೇಕಮ್ಮ ಅದು ಇಲ್ಲ. ಮತ್ತು ಏನು ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡಿದ್ರಿ? ಯಾಕೆ ಫೇಲ್ ಆಯಿತು? ಆ ಫೇಲ್ಯೂರ್ ಅಂತಕ್ಕಂಥದ್ದೇ ನಮ್ಮ ಮ್ಯಾಥಮೆಟಿಕ್ಸ್, ಗಣಿತ. ಇದು ಎಲ್ಲಿದೆ, ಹೇಗಿದೆ, ಯಾವ ರೀತಿ ಕಂಡುಹಿಡಿಯೋದು, ಹೇಗೆ ತಿಳ್ಕೊಳ್ಳೋದು, ಈ ಪ್ರಶ್ನೆಗೆ ಉತ್ತರ ಇವತ್ತು ನಿಮಗೆ ಸಿಗತ್ತೆ ಅಂತ ಅನ್ಕೋತೀನಿ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಒಂದು ಸೂಕ್ಷ್ಮವಾದ ವಿಚಾರ ಅಂತಂದರೆ ವಿಚಾರ ಸೂಕ್ಷ್ಮ ಅಂದರೆ ಅಷ್ಟೇ ಕಠಿಣವಾಗಿರುತ್ತೆ. ಗ್ರಹಿಸೋದು, ಅನುಭವಿಸೋದು, ಇದಕ್ಕೆಲ್ಲ ಒಟ್ಟಾರೆ ಹೇಳೋದು ಬಂಧನ. ಗೃಹಬಂಧನ, ಗ್ರಹಬಂಧನ, ದಾಂಪತ್ಯ ಬಂಧನ, ಸಂಸಾರ ಬಂಧನ, ಕುಟುಂಬ ಬಂಧನ, ಯಾವುದು ಬೇಕಾದ್ರೆ ಹೇಳಿ ಬಂಧನ ಒಂದೇ. ಅಂದರೆ ಬಂಧಿಸ್ಕೊಳ್ಳೋದು ಅಂದರೆ ನಾವು ಏನೋ ಕಟ್ಟಾಕ್ಕೊಂಡಿದೆ ನಮ್ಮನ್ನು ಅಂತ. ಈ ಬಂಧನದಿಂದ ಮುಕ್ತಿ ಯಾವಾಗ ಅಂತಕ್ಕಂತಹ ಒಂದು ಗಣಿತವನ್ನು ನಾವು ಗುರುತಿಸ್ಕೋಬೇಕಾಗತ್ತೆ. ಈ ಬಂಧನ ಬಿಡುಗಡೆ ಆಗಬೇಕಾ? ಇರಬೇಕಮ್ಮ, ಬಿಡುಗಡೆ ಆಗಬೇಕು. ಬಂಧನದಿಂದ ಮುಕ್ತವಾಗಬೇಕು, ಮುಕ್ತಿ ಹೊಂದಬೇಕು. ಎಲ್ಲರಿಗೂ ಬೈಕೆ, ಆದರೆ ಆಗ್ತಾ ಇಲ್ವೇ? ಉದಾಹರಣೆ ಏನಪ್ಪ ಅಂತಂದರೆ, ನಾವು ಸಾಮಾನ್ಯವಾಗಿ ಒಂದನ್ನು ಪ್ರಕೃತಿ ಅಂತಕ್ಕಂತಹ ವಿಚಾರಕ್ಕೆ ಬಂದಾಗ ಪ್ರಕೃತಿಗೆ ಮೂಲ ಕರ್ತನಾಗಿರ್ತಕ್ಕಂಥದ್ದೇ ಗ್ರಹಗಳ ಒಂದು ಪ್ರಯತ್ನವನ್ನು ನಾವು ಗುರುತಿಸ್ಕೋಬೇಕಾಗತ್ತೆ. ಪ್ರಕೃತಿಯ ಮೂಲಕ ಗ್ರಹಗಳನ್ನು ಗುರುತಿಸುವುದು ನಮಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ, ಹಾಗೇ ಇಲ್ಲ. ಪ್ರಕೃತಿಯ ಮೂಲಕ ಗ್ರಹಗಳನ್ನು ನಾವು ಗುರುತಿಸ್ಕೋಬೇಕು ಅಂತಕ್ಕಂಥದ್ದು ಆಗಿಲ್ಲ. ಏನು ಹೇಳ್ಬೋದು ಅಂದರೆ ಗೊತ್ತಿಲ್ಲ ಅಂತ ಹೇಳಬೇಕಾ, ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ಬೇಕಾ, ನಾವು ಕಲ್ತಿರೋದೇ ಇಷ್ಟು ಅಂತ ಎಲ್ರಿಗೂ ಸುಳ್ಳು ಹೇಳ್ತಾ ಇದ್ದಾರೆ ಅನ್ಕೋಬೇಕಾ, ಏನು ಬೇಕಾದ್ರೆ ಅಂದ್ಕೊಳ್ಳಿ. ಪ್ರಕೃತಿಯ ಮೂಲಕ ಗ್ರಹಗಳನ್ನು ಹೇಗೆ ಗುರುತಿಸಬೇಕು ಅಂತಕ್ಕಂತಹ ಸತ್ಯವನ್ನು ನಾವು ತಿಳ್ಕೊಳ್ಳೋಕ್ಕಾಗಿಲ್ವಲ್ಲ ಅನ್ನೋ ಕಾರಣಕ್ಕೆ ನಮಗೆ ಒಂದು ಪನಿಷ್ಮೆಂಟ್, ಶಿಕ್ಷೆ ಸಿಗತ್ತೆ. ಪ್ರಕೃತಿಯನ್ನು ಗುರುತಿಸದೇ ಇರುವ ಕಾರಣ ನಮಗೊಂದು ಶಿಕ್ಷೆ. ಆ ಶಿಕ್ಷೆ ಎಲ್ಲಿದೆ ಅಂದರೆ ನಮ್ಮ ವಾಸದ ಮನೆಯಲ್ಲಿರುತ್ತೆ. ಬಂಧನ ಎಂತಕ್ಕಂತಹ ಒಂದು ಪದವನ್ನು ಬಳಸೋ ನಾವು ಮನೆಯಲ್ಲೇ ತಾನೇ ಮಾತಾಡ್ತೀವಿ. ಹಾಗೆ
ಈ ಬಂಧನ ಅಂತಕ್ಕಂಥದ್ದು ಮನೆಯಲ್ಲಿ ನಮಗೆ ಎಷ್ಟರ ಮಟ್ಟಕ್ಕೆ ಸಿಗ್ತಾ ಇದೆ, ಸಿಕ್ಕಿಲ್ಲ ಅನ್ನೋದಕ್ಕೆ ಒಂದು ಉತ್ತರ ಏನಪ್ಪ ಅಂದರೆ, ಎಷ್ಟೋ ಜನ ಹೆಂಗಸರಿಗೆ ತಗೊಳ್ಳೋಣ, ಏನಕ್ಕಪ್ಪ ರಾತ್ರಿ ಆಗತ್ತೆ ಅನ್ನೋರು ಪಾಪ ನಿದ್ದೆ ಬರದೇವ್ರು ಯೋಚನೆ ಮಾಡ್ತಾರಾ ಇಲ್ವಾ? ಮಾಡ್ತಾರೆ ಗುರು. ಇದು ಒಂದು ಭಾಗ. ಇನ್ನೊಂದು ಭಾಗ, ಏನಕ್ಕಾದರೂ ಇಷ್ಟು ಬೆಳಗ್ಗೆ ಆಯ್ತಪ್ಪ ಹೇಳ್ಬೇಕಾ ಅಂತ ಇನ್ನೊಂದು ಭಾಗ. ಇದೆರಡು ಇದೆಯಾ ಇಲ್ವಾ? ಇದೇ ರೀ ಸಂಸಾರ ಬಂಧನ. ಮಲಗಕ್ಕೆ ಯೋಚನೆ, ಬೆಳಿಗ್ಗೆ ಏಳಕ್ಕೆ ಯೋಚನೆ, ಮಕ್ಕಳಿಂದ ಯಾರಿಗೆ ಬರುತ್ತೆ ಮನೆಯಲ್ಲಿ ಆ ಮನೆ ಬಂಧನದಲ್ಲಿ ಇದೆ, ಆ ಕುಟುಂಬ ಬಂಧನದಲ್ಲಿಯೇ ಇದೆ. ಯಾವುದೇ ವಿಷಯ ತಗೊಳ್ಳಿ, ನೀವು ಏನು ಅಂದ್ಕೊಂಡಿದ್ದೀರೋ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಂತ ಏನು ಅಂದ್ಕೊಂಡಿದ್ದೀರೋ ಅದೇ ನಿಮ್ಮ ಬಂಧನ. ಆ ಬಂಧನಕ್ಕೆ ಮುಕ್ತಿ ಯಾವುದು ಅಂದರೆ ನಿಮ್ಮ ಮನೆಯ ನಿದ್ದೆ. ನಿದ್ದೆ ಯಾಕೆ ಎಲ್ರಿಗೂ ಒಂದೇ ಥರ ಮಲ್ಕೊಂಡ ತಕ್ಷಣ ನಿದ್ದೆ ಬರಬೇಕು ಅಂತ ಎಲ್ಲರೂ ಬಯಕೆ ಬರುತ್ತಾ? ಬರಲ್ಲ. ಕೆಲವ್ರಿಗೆ ಬರುತ್ತೆ, ಕೆಲವರು ಕೂತಿದ್ರು ನಿದ್ದೆ ಮಾಡ್ತಾರೆ, ಕೆಲವರು ಮಲ್ಕೊಂಡ್ರೂ ನಿದ್ದೆ ಮಾಡಲ್ಲ. ಈ ವ್ಯತ್ಯಾಸವನ್ನು ತಿಳಿಸೋದೇ ಗ್ರಹಗಣಿತ. ನಿದ್ದೆಯ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದೇ ಗ್ರಹಗಣಿತ. ಎರಡನೇ ವಿಷಯಕ್ಕೆ ಬಂದರೆ, ಹೆಂಡತಿಯಿಂದ ಗಂಡನಿಗೆ ತೊಂದರೆ. ವಿಚಾರಕ್ಕೆ ಬರೋಣ. ಶಾಸ್ತ್ರ ಕೇಳೋರ ಹತ್ರ ಹೋಗ್ಬಿಟ್ಟು ಕೇಳೋದು, ನಮ್ಮ ಹೆಂಡತಿ ತುಂಬ ಕಾಟ ಕೊಡ್ತಾಳೆ, ನನ್ನ ಕಾಲ ಆಗ್ತಾ ಇಲ್ಲ, ತುಂಬ ಕಷ್ಟ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಕೇಳ್ತೇನೆ ಅಂತ ಇಟ್ಕೊಳ್ಳೋಣ. ಹೆಂಡತಿಯಿಂದ ಕಾಟ, ನಾನು ಗಂಡಿನ ಕಾಟ ಇಲ್ವಾ, ಯಾಕೆ ಹಿಂಗೆ ಹೇಳ್ತೀರ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಹೆಂಗಸರು. ವಿಚಾರ ಬರೋದು ಇಲ್ಲೂ ಅದೇ ಇಲ್ಲೂ ಇದೆ, ಎರಡೂ ಇದೆ. ಆದರೆ ಒಂದು ಪ್ರಶ್ನೆ, ಹೆಣ್ಣು ನೆಮ್ಮದಿಯಾಗಿ ಶಾಂತವಾಗಿ ಖುಷಿಯಾಗಿ ಆರೋಗ್ಯವಾಗಿ ಇರಬೇಕು ಅನ್ನೋದು ನಾವೆಲ್ಲ ಬಯಕೆ. ಹೆಣ್ಣು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಗಂಡಸರಿಗೂ ಇರುತ್ತೆ, ಆ ಸಮಯ ಬಂದಾಗ ಹೇಳೋಣ. ಹೆಣ್ಣಿಂದ ತೊಂದರೆ ಆಗ್ತಾ ಇದೆ ಅಂತ ಗಂಡನ ಒಂದು ರಿಪೋರ್ಟ್, ಕೋರ್ಟ್ಗೆ ಹೋಗ್ತಾನೆ, ಇವಳದು ಕಾಟ ನಮ್ಮ ಕಾಲ ಆಗಲ್ಲ, ನಮ್ಮನ್ನು ಬಿಡುಗಡೆಗೊಳಿಸಿ. ಏನೇ ಇದು ಗಂಡಸಾಗಿ ಹೆಂಡತಿಗೆ ಎದುರ್ಕೊಳ್ಳೋದು ಬಂಧನ ಅಂತ ಏನು ಅಂತ ಕೆಲವರು ವ್ಯಂಗ್ಯವಾಗೂ ಕೂಡ ಹೇಳ್ತಾರೆ. ಅವ್ನಿಗೆ ಅರ್ಥ ಆಗಲ್ಲ. ನಿನಗೇನು ಗೊತ್ತು, ಸುಮ್ಮನಿರಪ್ಪ, ನನ್ನ ಕಷ್ಟ ನನಗೆ. ಯಾಕೆ ಈ ಥರ ಆಗ್ತಾ ಇದೆ? ಗಂಡ ಹೆಂಡತಿ ದೂರ ಆಗ್ತಾ ಇದ್ದಾರೆ, ದೂರ ಆಗಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅಪ್ಲಿಕೇಶನ್ ಆಗಕ್ಕೆ ರೆಡಿ ಇದ್ದಾರೆ, ಗಂಡ ಹೆಂಡತಿ ಬಿಡಕ್ಕೆ ರೆಡಿ, ಹೆಂಡತಿ ಗಂಡನ ಬಿಡಕ್ಕೆ ರೆಡಿ. ಈ ಮಟ್ಟಕ್ಕೆ ಬಂದಿದೆ, ಏನು ಮಾಡೋದು ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾರೆ. ಈ ಹಂತಕ್ಕೆ ಬಂದುಬಿಟ್ಟಿದೆ. ಈಗ ಅವರೇ ಮದುವೆ ಮಾಡಿಕೊಂಡ್ರು, ಅಲ್ಲೂ ಅದೇ ಇರುತ್ತೆ, ನಾವು ಮಾಡ್ದೋ ಅಲ್ಲೂ ಅದೇ ಇರುತ್ತೆ. ಈಗ ಅವ್ರು ದೂರ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಗುರುಗಳೇ ಏನು ಮಾಡೋದು, ಈಗ ಇವ್ರನ್ನ ಕಟ್ಟಾಕಬೇಕಲ್ಲ ಅಂತ ಮನೇಲಿರೋ ದೊಡ್ಡವರ ಅಭಿಲಾಷೆ ಆಗಿರುತ್ತೆ. ಈ ಕಟ್ಟಾಕಕ್ಕೇನು ಸಾಧ್ಯ ಇಲ್ಲ, ಕಟ್ಟಾಕಕ್ಕಾಗಲ್ಲ. ಬುದ್ಧಿ ಹೇಳ್ಬೋದಾ, ನ್ಯಾಯ ಹೇಳ್ಬೋದಾ, ಏನು ಹೇಳ್ಬೋದು, ಆಗಲ್ಲ. ಇದಕ್ಕೆ ಮೂಲ ಕಾರಣ ಹಿರಿಯರು ಒಂದು ಯೋಚನೆ ಮಾಡಬೇಕು. ಇವರಿಬ್ಬರಲ್ಲಿ ನಿದ್ದೆ ಯಾರಿಗೆ ವೀಕ್ ಇದೆ ಅಂತ ತಿಳ್ಕೊಬೇಕು ಫಸ್ಟು. ವಿಚ್ಛೇದನಕ್ಕೆ ಹೋಗೋದಕ್ಕೆ, ಹುಚ್ಚಿಡ್ದಿದೆ ಅಂತ ಹೇಳ್ಕೊಳ್ಳೋಕ್ಕೆ, ಸಿಕ್ಕಾಬಿಟ್ಟೆ ಟಾರ್ಚರ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಹೆಣ್ಣು ಇರ್ಬೋದು ಗಂಡು ಇರ್ಬೋದು. ಬುದ್ಧಿವಂತರಾದವ್ರು ಮಾಡಬೇಕಾದ ಪ್ರಯತ್ನ ಯಾವುದು ಅಂದರೆ, ಒಂದು ದಿನ ರಾತ್ರಿ ನಿದ್ದೆಗೆಟ್ಟರು ಸರಿಯ ದೊಡ್ಡವರಾದರೆ, ಯಾರಲ್ಲಿ ನಿದ್ದೆ ಕೊರತೆ ಇದೆ ಅಂತ ಕಂಡುಹಿಡಿದುಬಿಟ್ರೆ ಸಮಸ್ಯೆ ಬಂಧನದಿಂದ ಅವ್ರನ್ನ ಬಿಡುಗಡೆ ಮಾಡ್ಬೋದು. ಅದನ್ನು ಅವ್ರು ಹೇಳ್ಕೊಟ್ರೆ ಅವ್ರು ಆಟೋಮೆಟಿಕ್ ಒಪ್ಕೋತಾರೆ, ಹೌದು ನನ್ನ ನಿದ್ದೆ ಬರ್ತಾ ಇಲ್ಲ, ಇದು ಸರಿ ಮಾಡ್ಕೊ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿಬಿಟ್ರೆ, ನಿದ್ದೆ ಚೆನ್ನಾಗಿ ಬಂದರೆ ಇಲ್ಲ ಗಂಡನ ಜೊತೆ ಇರ್ತೀನಿ, ಇಲ್ಲ ಹೆಂಡತಿ ಜೊತೆ ಇರ್ತೀನಿ. ಸೊ ಈ ಕಡೆಯಿಂದ ನೋವುದು, ಆ ಕಡೆಯಿಂದ ನೋವುದು. ಆದರೆ ನಿದ್ದೆ ಎಷ್ಟೊಂದು ಮ್ಯಾಥಮೆಟಿಕ್ಸಲ್ಲಿ ನಮ್ಮ ದೇಹವನ್ನು, ನಮ್ಮ ದೇಹದ ಆರೋಗ್ಯವನ್ನು ಹಳೆಯುವ ಒಂದು ಸಾಧನ ನಿದ್ದೆ. ನಮ್ಮ ದೇಹದ ಒಂದು ವಿಚಾರ ಏನಬೇಕಂದ್ರೆ, ನಾವು ದೇಹ ನನ್ನದ ಮನಸ್ಸು ನನ್ನದ ಅನ್ನೋ ಪ್ರಶ್ನೆ ಹಾಕೋಣ. ಏನಮ್ಮ, ದೇಹ ನನ್ನದ ಮನಸ್ಸು ನನ್ನದ, ಯಾವ್ದು ಕೊಡ್ತೀಯಾ, ಯಾವ್ದು ನಮ್ಮದು ಅಂತ ಹೇಳ್ಬೋದು ಅಂದಾಜಾಗಿ ಹೇಳೋದಾದರೆ? ದೇಹ ನಾವು ಬಿಟ್ಟು ಹೋಗ್ತೀವಿ, ಹೌದಲ್ಲ? ಮನಸ್ಸು ಯಾವ ಕಾರಣಕ್ಕೂ ಬದಲಾವಣೆ ಆಗಲ್ಲ, ಮನಸ್ಸಿಗೆ ಬಂಧನ ಇಲ್ಲ. ಯಾಕೆಂದರೆ ಮನಸ್ಸು ಅನ್ನೋದೇ ಭಗವಂತ, ಆತ್ಮ ಅಂತೀವಿ, ಪ್ರಾಣ ಅಂತೀವಿ, ಹೌದಾ? ಅವ್ರವ್ರ ಸಂದರ್ಭಕ್ಕೆ ಬರಿತೀವಿ. ಬಂಧನ ಇರೋದು ದೇಹಕ್ಕೆ ಮಾತ್ರ. ಬಿಡುಗಡೆ ಆಗಬೇಕಾದ್ರೂ ದೇಹನೇ, ಸಿಕ್ಕಾಕ್ಕೊಳ್ಳೋದು ದೇಹನೇ. ಆದರೆ ಮನಸ್ಸು ಮಾತ್ರ ಯಾವ ಕಾರಣಕ್ಕೂ ಯಾರ ಕೈಗೂ ಸಿಕ್ಕಾಕ್ಕೊಳ್ಳಲ್ಲ, ಸಿಗೋದು ಇಲ್ಲ. ಅದನ್ನು ಸಿಗೋದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ ಮನುಷ್ಯ ಧರ್ಮ. ಮನಸ್ಸನ್ನು ಏನು ಮಾಡ್ಕೋಬೇಕು, ವಶ ಮಾಡ್ಕೋಬೇಕು. ಹೆಣ್ಣನ್ನು ವಶ ಮಾಡ್ಕೋಬೋದು, ಗಂಡನ ವಶ ಮಾಡ್ಕೋಬೋದು, ಮನಸ್ಸನ್ನು ವಶ ಮಾಡ್ಕೊಳಕ್ಕಾಗಿದೆಯಾ ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೇನು ಅಂದರೆ, ಬೆಳಗ್ಗೆ ಎದ್ದು ಸಾಯಂಕಾಲ ಇಲ್ಲ, ಸಾಯಂಕಾಲ ಎದ್ದು ಬೆಳಗ್ಗೆ ಇರಲ್ಲ, ಬೆಳಿಗ್ಗೆ ಚೆನ್ನಾಗಿ ಸಾಯಂಕಾಲ ಏನಾಯಿತು, ಇದೇ ಬಂಧನ. ಈ ವಿಚಾರವನ್ನು ನಾವು ಯೋಚನೆ ಮಾಡುವಷ್ಟು ಮಟ್ಟಕ್ಕೂ ಸಮಯ ಇಲ್ಲ ನಮಗೆ. ಯಾಕೆ ಅಂದರೆ ತುಂಬ ಸ್ಪೀಡಾಗಿ ಹೋಗಬೇಕು ನಾವು.
ಯಾಕೆ ಹಿಂಗಾಯಿತು ಅಂತ ಹುಡುಕ್ತೀವಿ ಹೊರತು ಇದು ಕಾರಣ ಯಾರು ಅಂತಕ್ಕಂಥದ್ದನ್ನು ನಮ್ಮಲ್ಲೇ ನಾವು ಗುರುತಿಸ್ಕೋಬೇಕಂತಂದರೆ ಇವತ್ತು ಗುರುಪೌರ್ಣಮಿ. ಸಾಕಷ್ಟು ಜನ ಗುರುಗಳಿಂದ ಆಶೀರ್ವಾದ ಪಡಿಬೇಕು ಅಂತಕ್ಕಂಥದ್ದು ಕೂಡ ಕೆಲವರಿಗೆ ಬಯಕೆ ಇದೆ. ನಿಜವಾಗ್ಲೂ ನಿಜವಾದ ಗುರುಗಳು ಯಾರು ಅಂತ ಪ್ರಶ್ನೆ ಹಾಕಿದ್ರೆ, ನಿಜವಾದ ಗುರುಗಳು ಯಾರು ಅಂತ ಪ್ರಶ್ನೆ ಹಾಕಿದ್ರೆ ಯಾರಿಗೆ ಅಂತ ಹೇಳೋದಮ್ಮ? ನಿಜವಾದ ಗುರು ಯಾರು ಅಂದರೆ ಹೆಂಗೆ ಹೇಳೋದಿದು? ಯಾವ ಥರ ಹೇಳೋದು? ನಿಜವಾದ ಗುರು ಯಾರು ಅಂದರೆ ಇದಕ್ಕೆ ನಮ್ಮನ್ನು ನಾವು ಅರಿಯುವುದೇ ನಿಜವಾದ ಗುರು. ಆ ಮಾರ್ಗವನ್ನು ತೋರಿಸುವವರೇ ನಿಜವಾದ ಗುರುಗಳು. ಇದನ್ನು ಮಾಡಿ ಅದನ್ನು ಮಾಡಿ ಅಲ್ಲಿಡಿ ಹಿಂಗಿಡಿ ಅದನ್ನು ತೆಗೀರಿ ಅಂತ ಹೇಳ್ತಾರಲ್ಲ, ಅದು ಹೆಸರು ನೀವೇ ಕೊಟ್ಕೊಂಬಿಡಿ ಯಾವ ಗುರುಗಳು ಅಂತ. ನಿಮ್ಮನ್ನು ನೀವು ಗುರುತಿಸುವುದು ಹೇಗೆ ಅನ್ನುವ ಮಾರ್ಗವನ್ನು ತೋರಿಸುವವರೇ ನಿಜವಾದ ಗುರುಗಳಾಗಿರ್ತಾರೆ ವಿನಃ ನಮ್ಮನ್ನು ನಾವೇ ಗುರುತಿಸಬೇಕು ಅನ್ನೋ ಶಕ್ತಿ ನಮ್ಮಲ್ಲಿ ಇರುತ್ತೆ. ಭಗವಂತ ಎಲ್ಲವನ್ನು ಕೊಟ್ಟು ಕಳಿಸಿದ್ದಾರೆ. ನಾವು ಎಲ್ಲನೂ ಬೀಗ ಹಾಕಿ ಲಾಕ್ ತಗೊಂಡು ಬೀಗದ ಕೀ ತೊಗೊಂಡು ಎಲ್ಲ ಬಿಸಾಕ್ಬಿಟ್ಟು ಹುಡುಕ್ತಾ ಇದ್ದೀವಿ, ಎಲ್ಲಿ ಸಿಗತ್ತೆ ಬೀಗದ ಕೀ ಅಂತ. ಬಿಸಾಕಿರೋದು ನಾವೇ, ಆದರೆ ನಮ್ಗೆ ಅರಿವಾಗಿಲ್ಲ. ಹಾಗಾಗಿ ಈ ಗುರುಪೂರ್ಣಿಮೆಯ ವಿಶೇಷ ಏನಪ್ಪ ಅಂದರೆ, ನಾವು ಇವತ್ತು ಹೋಗಿ ಒಬ್ಬರ ಗುರುಗಳನ್ನ ಕಾಣಬೇಕು, ನೋಡಬೇಕು, ಅವರು ಆಶೀರ್ವಾದ ಪಡಿಬೇಕು ಅನ್ನೋ ಸಾಕಷ್ಟು ಜನ ಗೊಂದಲದಲ್ಲಿ ಇರ್ತಕ್ಕಂಥ ಒಂದು ಸತ್ಯಾಂಶಕ್ಕೆ ಒಂದೇ ವಿಚಾರ ಹೇಳಬೇಕು. ಇವತ್ತು ಏನು ತಿಳ್ಕೋತಿರೋ, ಎಷ್ಟು ನಿಮಗೆ ಖುಷಿ ಆಗುತ್ತೋ ಅದೇ ನಿಮಗೆ ನಿಜವಾದ ಗುರು ಆಗತ್ತೆ ಅನ್ನೋದೇ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಕೂತಲ್ಲಿ ನಿಂತಲ್ಲಿ ನಿಮ್ಮ ಯೋಚನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಗುರುಸ್ಥಾನ ಅಂದರೆ ನಾನಿವತ್ತು ಹೊಸದಾಗಿ ಏನು ತಿಳ್ಕೊಂಡೆ ಅನ್ನೋದೇ ನಿಮಗೆ ಗುರು ಪ್ರಾರ್ಥನೆ ಆಗ್ತಕ್ಕಂತಹ ಒಂದು ವೈಜ್ಞಾನಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ತಿಳಿಬೇಕಾಗಿರ್ತಕ್ಕಂಥ ಸತ್ಯ. ಗುರುಗಳು ಅಂತಕ್ಕಂಥದ್ದು ನಮ್ಮಲ್ಲೇ ಇರುವ ಗುರುಗಳು, ನಮ್ಮ ಮನಸ್ಸಿನಲ್ಲಿ ಇರುವ ಗುರುಗಳು, ನಮ್ಮನ್ನು ಬಂಧನದಿಂದ ಬಿಡುಗಡೆಗೊಳಿಸಿದಂತಹ ಆ ಒಂದು ಶಕ್ತಿ ಇದೆಯಲ್ಲ ಮನಸ್ಸು, ಅದೇ ನಮ್ಮ ಗುರುಗಳು. ಒಪ್ಕೋಬೋದಾ? ಯಾಕೆ ಅಂದರೆ ಯಾರು ತಲೆಯಲ್ಲಿರ್ತಕ್ಕಂಥದ್ದನ್ನು ಇನ್ನೊಂದಲೆಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗತ್ತೆ ನಮ್ಮ? ಇದನ್ನು ನಾವು ಗುರುಗಳು ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಅವ್ರು ಹೇಳಿದ್ದು ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿಲ್ಲ. ಈ ಥರವಾಗಿ ಜ್ಞಾನ ಅಂತಕ್ಕಂಥ ವಿಚಾರದಲ್ಲಿ ನಮ್ಮಲ್ಲೇ ಬರಬೇಕೇ ಹೊರತು ಯಾರದ್ದೋ ಜ್ಞಾನವನ್ನು ತಗೊಂಡು ನಾವು ಬಳಸೋಕ್ಕಾಗಲ್ಲ, ಬದುಕೋಕ್ಕಾಗಲ್ಲ. ಈ ಸತ್ಯ ಪ್ರತಿಯೊಬ್ಬರು ತಿಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಗುರುಪೌರ್ಣಮಿ ಅಂತಕ್ಕಂತಹ ಒಂದು ಸಂದೇಶ ಏನಪ್ಪ ಅಂತ, ನಿಮ್ಮ ಮನಸ್ಸು ಸದಾ ನೆಮ್ಮದಿಯಾಗಿ ಖುಷಿಯಾಗಿ ಸಮಯಕ್ಕೆ ಸರಿಯಾಗಿ ಏನು ಕೆಲಸಗಳು ಮಾಡಬೇಕು ಅನ್ನುತ್ತೋ ಆ ಸಮಯ ನಿಮಗೆ ಒದಗ್ತಾ ಬರ್ತಕ್ಕಂಥ ಸಂದರ್ಭಗಳೇ ನಿಮಗೆ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಅದು ನಿಮ್ಮಲ್ಲೇ ಇದೆ ಅಂತಕ್ಕಂತಹ ಸತ್ಯ ನಿಮಗೆಲ್ಲ ಅರ್ಥ ಆಗಲಿ ಅಂತ ಈಗ ವಿಚಾರಕ್ಕೆ ಮುಂದೆ ಹೋಗೋದೇ ಆದರೆ, ನಾವು ಹೇಳ್ಕೊಂಡಿರ್ತಕ್ಕಂತಹ ಗ್ರಹಗಣಿತ ಮನಸ್ಸು ನಮ್ಮದೇ ಆದಾಗ, ಈಗ ಜ್ಯೋತಿಷ್ಯದ ಒಂದು ಭಾಗವನ್ನು ತಗೊಂಡ್ರೆ ನಿನಗೆ ಈ ಗ್ರಹ ಚೆನ್ನಾಗಿಲ್ಲ, ಯಾಕೆ ಗುರುಗಳನ್ನ ಕೇಳಕ್ಕೆ ಹೋಗಬೇಕು, ಯಾಕೆ ಗುರುಗಳನ್ನ ನೋಡಬೇಕು ಅಂದರೆ, ಸ್ವಾಮಿ ನಮ್ಮ ಟೈಮ್ ಹೆಂಗದೆ ಒಂಚೂರು ಹೇಳ್ಬಿಡಿ ಅಂತ ಕೇಳ್ಕೊಂಡು ಅವ್ರಿಗೊಂದು ಕಾಲಿಗೆ ನಮಸ್ಕಾರ ಹಾಕ್ಬಿಟ್ಟು ಕೈಯಿಂದ ಒಂದು ದಕ್ಷಿಣೆ ಕೊಟ್ಬಿಟ್ಟು ಬಂದುಬಿಟ್ರೆ ನಮಗೆ ನೆಮ್ಮದಿ ಅಂತ ನಮ್ಮ ವಿಚಾರ. ನಾವು ಅಂದ್ಕೊಂಡಿರೋದು ಅದು ಸತ್ಯವಾದ ಸಂಗತಿ ಅಲ್ಲ. ಎಲ್ಲರಿಗೂ ಇರ್ತಕ್ಕಂಥ ಒಂದು ದೊಡ್ಡ ಕುತೂಹಲ ಏನು ಅಂತಂದರೆ, ನಮಗೆ ಟೈಮ್ ಚೆನ್ನಾಗಿದೆಯಾ ಅಥವಾ ಯಾವಾಗ ಚೆನ್ನಾಗಾಗತ್ತೆ ಎಂದೇ ತಾನೇ ಇರೋದು. ನಮಗೆ ಚೆನ್ನಾಗಿದೆಯಾ ನೋಡಿ, ಅಥವಾ ಯಾವಾಗ ಚೆನ್ನಾಗಾಗತ್ತೆ ಹೇಳಿ. ಇದು ನಾವು ಬಂಧನದಲ್ಲಿರೋದಕ್ಕೆ ಮೂಲ ಕಾರಣ ಆಗಿರೋದು. ನಾವು ಒಂದು ದೊಡ್ಡ ಮರಕ್ಕೆ ಹೋಗಿ ಹಗ್ಗ ಕೊಟ್ಟು ಇನ್ನೊಬ್ಬರ ಕಟ್ಟಾಕಿಸ್ಕೊಂಡು ನಿಂತಿರೋದೇ ಏನು ಅಂದರೆ, ಗ್ರಹಗಳನ್ನು ಕೇಳುವುದಕ್ಕೆ ತಿಳಿಯುವುದಕ್ಕೆ ಹೋಗುವಂಥವರು ಅವರ ಕಂಬಕ್ಕೆ ಅವರೇ ಕಟ್ಟು ಹಾಕ್ಕೊಳ್ಳೋದೆ. ಗ್ರಹಗಳ ಮೂಲ ಸತ್ಯವನ್ನು ಯಾರು ಹೇಳುತ್ತಿಲ್ಲ, ಯಾರು ತಿಳಿದಿಲ್ಲ. ನಮ್ಮನ್ನು ನಾವು ಕಟ್ಟಾಕೊಳ್ಳೋದು ಹೆಂಗೆ ಅಂದರೆ, ಗ್ರಹಗಳು ನಮ್ಗೆ ಚೆನ್ನಾಗಿದೆಯಾ ಇಲ್ವಾ ನೋಡಿ ಅಂತಕ್ಕಂಥ ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಗ್ರಹ ಬಂಧನ, ಇದೇ ನಮ್ಮ ಗೃಹಗಣಿತ. ಈ ಸತ್ಯ ನಿಮಗೂ ಅರ್ಥ ಆಗಬೇಕೇ ಹೊರತು ಯಾರೋ ಗುರುಗಳು ಹೇಳ್ತಕ್ಕಂಥದ್ದಕ್ಕೆ ಅರ್ಥ ಮಾಡ್ಕೋಬೇಕು, ಕೇಳಬೇಕು ಅಂದರೆ ನಾವು ಇನ್ನೂ ಬಂಧನಕ್ಕೆ ಒಳಗಾಗ್ತಾ ಇದ್ದೀವಿ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋರು ಇಲ್ಲ, ನಮ್ಗೆ ಕೇಳೋ ಅಭ್ಯಾಸನ ಅಂದರೆ ಕೇಳ್ತಾ ಇರಿ, ತಿಳ್ಕೊತಾ ಇರಿ, ಅನುಭವಿಸ್ತಾ ಇರಿ, ಬಂಧನದಲ್ಲೇ ಇರಿ, ನಿಮಗೆ ಬೇಡ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಇವತ್ತಿಂದನಾದರೂ ಕೊನೆ ಪಕ್ಷ ಗುರುಪೌರ್ಣಿಮೆ ಏನಪ್ಪ ಸಂದೇಶ ನಮಗೆ ಅಂದರೆ, ನಾವು ನಮ್ಮ ಮನಸ್ಸನ್ನು ಯಾವ ಕಾರಣಕ್ಕೂ ವಶೀಕರಣ ಮಾಡ್ಕೋಬೇಕು. ಗ್ರಹಗಳು ಅಂತಕ್ಕಂಥದ್ದನ್ನು ನಾವು ಇಲ್ಲ ಅಂತ ತಿಳ್ಕೋಬೇಕು. ಇದು ನಮ್ಮ ದೃಢೀಕರಣವಾಗಿರ್ತಕ್ಕಂತಹ ದೃಢತೆ. ಇದನ್ನು ನಾವು ತಿಳ್ಕೊಳ್ಳೋದಕ್ಕೆ ಗ್ರಹಗಳು ಹಾಗಾದರೆ ತಪ್ಪಾ, ಎಲ್ಲಿದ್ದಾರೆ, ಹೇಗಿರ್ತಾರೆ
ಅಂತ ಪ್ರಶ್ನೆ ಬಂದರೆ ಎಷ್ಟೊಂದು ಮುಜುಗರ ಆಗತ್ತೆ ಅಂದರೆ ತುಂಬ ಮುಜುಗರ ಆಗತ್ತೆ. ಇಲ್ಲಿ ವಿಷಯ ಹೇಳ್ತಾ ಇರ್ತಕ್ಕಂಥ ವಿಚಾರ ಕೆಲವರಿಗೆ ಆಶ್ಚರ್ಯ ಆಗ್ಬೋದು. ಕಾರಣ ಏನೆಂದರೆ ಇಂದಿಂದ ಎಲ್ಲ ಹೇಳ್ಕೊಂಡು ಬಂದು ಮಾಡ್ಕೊಂಡು ಬಂದಿದ್ದಾರೆ. ಇವರು ಏನಪ್ಪ ಬೇರೆ ವಿಚಾರ ವಿಶೇಷವಾಗಿ ಹೇಳ್ತಾರೆ, ಇದೇನು ನಂಬಬೇಕಾ ಬಿಡಬೇಕಾ ಅಂತಕ್ಕಂಥ ಆತಂಕ ನಿಮಗೆ ಪ್ರತಿದಿನದಲ್ಲೂ ಕೂಡ ಇರುತ್ತೆ ಅಂತ ಇಲ್ಲ ಅಂತೇಮ್ಮ. ಪ್ರತಿದಿನ ಆತಂಕ ಇದ್ದೇ ಇದೆ. ಅದು ಆತಂಕ ಅಲ್ಲ, ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ನಿಮ್ಗೆ ಆತಂಕ ಆಗತ್ತೆ. ಅರ್ಥ ಮಾಡ್ಕೊಂಡ್ರೆ ಈ ದಿನ ನಮಗೆ ಗುಡ್ ಡೇ, ಶುಭವಾದ ದಿನ ಯಾವುದು ಅಂದರೆ ಇವತ್ತೇ, ನಾಳೆನೂ. ಎಷ್ಟು ದಿನದಲ್ಲೂ ನೀವು ಇರ್ತೀರೋ, ಎಷ್ಟು ದಿನ ನೀವು ಅನುಭವಿಸಿರೋದನ್ನು ಬಿಟ್ಟು ಪ್ರತಿದಿನ ನಮಗೆ ಶುಭವಾಗಿರಬೇಕು ಅಂದರೆ ಕಾರ್ಯಕ್ರಮವನ್ನು ಅರ್ಥ ಮಾಡ್ಕೋಬೇಕು. ಏನು ಮಾಹಿತಿ ಇದು, ಎಷ್ಟು ಮಟ್ಟಕ್ಕೆ ನಾವು ತಿಳ್ಕೋಬೇಕು ಅಂತಕ್ಕಂಥ ವಿಚಾರ ನಿಮ್ಮ ಮನಸ್ಸಿಗೆ ಬಂದಾಗ ನಿಮಗೆ ಪ್ರತಿದಿನ ಶುಭವಾಗಿರುತ್ತೆ. ಅದಕ್ಕೋಸ್ಕರವಾಗಿ ಹೆಂಗಸರು ಬೇಜಾರು ಮಾಡಿಕೊಂಡ್ರೆ, ಕೋಪ ಮಾಡಿಕೊಂಡ್ರೆ ಗಂಡಸಿಗೆ ತೊಂದರೆ ಅಂತಕ್ಕಂಥ ನಿಜವಾದ ಸತ್ಯ ಗೃಹ ಗಣಿತ. ಹೆಂಡತಿ ನೆಮ್ಮದಿಯಾಗಿರಬೇಕು, ನೆಮ್ಮದಿಯಾಗಿಲ್ಲ. ಹೆಣ್ಣು ಮನೆಗೆ ಲಕ್ಷ್ಮಿಯಾಗಿರಬೇಕು, ಲಕ್ಷ್ಮಿಯಾಗಿಲ್ಲ. ಇದರಿಂದ ಏನು ಗಂಡನಿಗೆ ತೊಂದರೆ. ಅಂದರೆ ಇಷ್ಟೆಲ್ಲ ಸೇರಿರೋದೇನು ಅಂದರೆ ನಿಮ್ಮ ಮನೆಯೊಳಗಡೆ ಇರತಕ್ಕಂತಹ ವಿಚಾರವೇ, ಹೊರಗಡೆ ಯಾರು ಹೇಳೋಕ್ಕಾಗದೇ ಇರುವಂಥ ವಿಚಾರವೇ ಇದು. ಆದರೆ ನಾವು ಗ್ರಹಗಳು ಅಂತ ಎಲ್ಲಿ ಬರ್ತಾಯಿದೆ ಹೇಳ್ಬಿಡಿ ಅನ್ನೋದಕ್ಕೆ ಪ್ರಶ್ನೆಗೆ ಹೇಳ್ಬಿಡೋಣ. ನಮ್ಮ ಮನೆಯ ಕಟ್ಟಡ ಅಂತ ಏನಿರುತ್ತೆ ಅಮ್ಮ, ಮನೆ ಕಟ್ಟಕ್ಕೆ ಪಾಯ ಹಾಕ್ತೀವಲ್ಲ, ಆ ಪಾಯದಲ್ಲಿ ಮೇಲಿರ್ತಕ್ಕಂಥದ್ದು ಗ್ರಹಗಳು, ಅದರ ಸುತ್ತ ಇರ್ತಕ್ಕಂಥದ್ದು ಗ್ರಹಗಳು. ಆ ಮನೆಯ ದಿಕ್ಕುಗಳಿಂದ ಬರ್ತಕ್ಕಂತಹ ಬೆಳಕು ಮತ್ತು ಶಾಖ ಅದೇ ಗ್ರಹಗಳು. ಈಗ ನೀವು ಇದನ್ನು ಮನೆಯಲ್ಲಿರುವಂಥ ಗ್ರಹಗಳನ್ನು ಶಾಸ್ತ್ರ ಕೇಳೋರ ಹತ್ರ ಹೋಗಿ ನಮಗೆ ಗ್ರಹಬಲ ಚೆನ್ನಾಗಿದೆಯಾ ಅಂತ ನೀವು ಕೇಳೋದು ಎಷ್ಟು ಸರಿ, ಅವ್ರು ಹೇಳೋದು ಎಷ್ಟು ಸರಿ, ನೀವೇ ಡಿಸೈಡ್ ಮಾಡಿ. ನಿಮ್ಮ ಮನೆಯ ಕಟ್ಟಡದಲ್ಲಿ, ನಿಮ್ಮ ಕಟ್ಟಡದ ಒಳಗಡೆ, ನಿಮ್ಮ ಕಟ್ಟಡದ ದಿಕ್ಕಿನಲ್ಲಿ ಬರುವಂತಹ ಶಾಖಾ ಬೆಳಕಿನ ಮೂಲ ಗ್ರಹಗಳೇ ನಿಮ್ಮ ಕುಟುಂಬವನ್ನು ಬಂಧನದಲ್ಲಿ ಇರಿಸಿದೆ. ಅದಕ್ಕೇನು ಹೇಳ್ಬೋದು, ದುಷ್ಟ ಶಕ್ತಿಗಳು ನಿಮ್ಮ ಮನೆಗೆ ಯಾರೋ ಭಯಂಕರವಾಗಿ ಮಾಡಿಟ್ಟಿದ್ದಾರೆ. ಹೇಳುವಂಥ ಜನ ಬೇಕಾದಷ್ಟು ಜನ ಇದ್ದಾರೆ, ಯಾರೋ ಮಾಡಿಸಿಟ್ಟಿದ್ದಾರೆ ಮನೆಗೆ ಅಂತ ಹೇಳ್ತಾರೆ. ಇದನ್ನು ದುಷ್ಟಶಕ್ತಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಯಾರೇ ಆಗಲಿ ಮಾಟ ಮಂತ್ರ ಯಂತ್ರ ತಂತ್ರ ವಾಮಾಚಾರ ಪೀಡೆ ಮೋಹಿನಿ ದೆವ್ವ ಇದೆಲ್ಲವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಎಂಥ ಅನ್ಯಾಯ ರೀ ಇದು. ನಾವು ಇದನ್ನು ಹೆದರಿಸೋ ಶಕ್ತಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ನಾವು ಇದಕ್ಕೆ ಹೆದರ್ಕೊಂಡು ಏನೇನೋ ಮಾಡಿ ಔಸ್ಕೊಳಕ್ಕೆ ಹೋಗ್ತೀವಲ್ಲ, ಬಚಾವ್ ಮಾಡ್ಕೊಳಕ್ಕೆ ಹೋಗ್ತೀವಲ್ಲ, ತಪ್ಪಿಸ್ಕೊಳಕ್ಕೆ ಹೋಗ್ತೀವಲ್ಲ. ಈ ತಪ್ಪಿಸ್ಕೊಳ್ಳೋದು ಯಾವುದು ಅಂದರೆ ಶಾಸ್ತ್ರ ಕೇಳೋ ಪದ್ಧತಿ. ಈಗ ಕೇಳ್ತಾರಲ್ಲಮ್ಮ, ನಮ್ಮ ಮಗನ ಭವಿಷ್ಯ ಹೆಂಗಿದೆ ನೋಡಿ, ನನ್ನ ಗಂಡನ ಭವಿಷ್ಯ ಹೆಂಗಿದೆ ನೋಡಿ, ನನ್ನ ಹೆಂಡತಿ ಭವಿಷ್ಯ ಹೆಂಗಿದೆ, ಎಲ್ರೀ ಐತೆ ಭವಿಷ್ಯ. ನಾನು ಹೇಳಿ ಸಾಕಾಗಿದೆ. ಅದಕ್ಕಿಂತ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ನಮ್ಮ ಕಾರ್ಯಕ್ರಮ ಹೆಚ್ಚು ಕಮ್ಮಿ 1 ವರ್ಷ 3 ತಿಂಗಳು 4 ತಿಂಗಳು ಆಗ್ತಾ ಬರ್ತಾ ಇದೆ ಪ್ರಾರಂಭ ಆಗಿ. ಇಲ್ಲಿವರೆಗೂ ಯಾವ ಪುಣ್ಯಾತ್ಮರಾದರೂ ಗುರುಗಳೇ ನೀವು ಹೇಳ್ತಾ ಇರತಕ್ಕಂಥ ವಿದ್ಯೆ ಯಾವುದರ ಮೂಲ ಆಗಿದೆ, ಯಾವ ವಿಚಾರದಲ್ಲಿ ನೀವು ಹೇಳ್ತಾ ಇದ್ದೀರಾ, ಇದರ ಬಗ್ಗೆ ನಮಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇದೇ ಇಲ್ಲ, ಇದರ ಸತ್ಯ ಎಷ್ಟು, ಇದರ ಆಳ ಎಷ್ಟು, ಯಾರಾದರೂ ಒಬ್ಬರಾರು ಬಾಯ್ಬಿಟ್ಟಿದ್ದಾರಾ? ಇಲ್ಲ, ಬೇಕಿಲ್ಲ ಅವ್ರಿಗೆ ಏನಿದ್ರು ಅಭ್ಯಾಸ. ಅಪ್ಪ ಹಾಕದ ಆದ ಮರ. ಶಾಸ್ತ್ರ ಕೇಳು, ಗ್ರಹಗಳು ಕೇಳು, ಪೂಜೆ ಮಾಡಿಸು, ಜೀವನದಲ್ಲಿ ಅನುಭವಿಸು. ಇದೇ ನಮ್ಮ ದೇಶದ ಒಂದು ದೊಡ್ಡ ಕೆಟ್ಟ ಚಾಳಿ, ಕೆಟ್ಟ ಅಭ್ಯಾಸ. ಇದನ್ನು ಬಿಡಿಸ್ಬೇಕು ಅಂತ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಚಾಳಿ ಬಿಡಬೇಕು ಅಂತ ಬಿಡ್ತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ, ಅದು ಅವರು ವೈಯಕ್ತಿಕವಾಗಿದ್ದು. ಈ ಕೆಟ್ಟ ಚಾಳಿ, ಕೆಟ್ಟ ಸಂಸ್ಕಾರ, ಕೆಟ್ಟ ಸಂಸ್ಕೃತಿ, ಕೆಟ್ಟ ಮಹಾಮಾರಿ ರೋಗ ಇದು ಹೋಗಬೇಕು ಅಂದರೆ ಗ್ರಹಗಳನ್ನು ಗುರುತಿಸಿ ಪರಿಚಯ ಮಾಡ್ಕೊಂಡು ಕೇಳೋ ಪದ್ಧತಿ ಇದೆಯಲ್ಲ, ಇದರಂಥ ಕೆಟ್ಟ ಚಾಳಿ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಆದರೆ ಇದನ್ನು ಬಿಡೋ ನಂಬಿಕೆ, ಬಿಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಆದರೂ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆ ಮಾತು ಕೇಳ್ತಾ ಇದ್ದೀನಿ ವಿಚಾರದಲ್ಲಿ ಅಂದರೆ, ಯಾರೇ ಆಗಲಿ ಕರೆ ಮಾಡಿದಾಗ ಹೊಸತನ ಕೇಳ್ರಿ, ಹೊಸ ವಿಚಾರವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ಬರೀ ಕತೆ ಕೇಳೋದೇ ಆಗೋಯ್ತು ಕಾಲದಿಂದ ಕಾಲದವರೆಗೂ. ಬೆಳಗ್ಗೆ ಯಾವ ಚಾನಲಲ್ಲಿ ಯಾರು ಬರ್ತಾರೆ ಬರ್ಕೋ, ಮಧ್ಯಾಹ್ನಕ್ಕೆ ಯಾರು ಬರ್ತಾರೆ ಬರ್ಕೋ, ಅವ್ರು ಹೇಳಿದ್ದನ್ನು ಬರ್ಕೋ. 200 ಪೇಜ್ ಬುಕ್ ಕಂಪ್ಲೀಟ್ ಫುಲ್ಲು. ಇವ್ರ ತಲೆಗಂತೂ ಏನು ಹೋಗಲಿಲ್ಲ, ಇವ್ರ ಬದಲಾವಣೆ ಆಗಲಿಲ್ಲ. ಗುರೂಜಿಗಳು ಹೇಳಿದ್ದೆ ಇವ್ರು ಕೇಳಿದ್ದೆ. ಇದು ನಮ್ಮ ಹಣೆ ಬರ. ಹಣೆ ಬರ ಯಾವುದು? ಶಾಸ್ತ್ರ ಕೇಳೋದು.
ಅದಕ್ಕೋಸ್ಕರವಾಗಿ ಈ ಕೆಟ್ಟ ಅಭ್ಯಾಸ ಇವತ್ತು ಎಲ್ರಿಗೂ ಹೋಗಲಿ ಅಂತ ಹೇಳಿ ಗುರುಪೂರ್ಣಿಮೆಯ ಮೂಲಕವಾಗಿ ನಿಮ್ಮೆಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಗ್ರಹಗಳು ಅಂತಕ್ಕಂಥದ್ದು ಮಗುವಿನ ಕುಂಡಲಿಯಲ್ಲಿ ಬಂದಿರತಕ್ಕಂಥ ಗ್ರಹಗಳು ನಿಮ್ಮ ಮನೆಯದ್ರಿ, ಅದು ನಿಮ್ಮ ಮನೆಯ ಒಳಗಡೆ ಇರತಕ್ಕಂಥ ಗುಮ್ಮ. ಅದನ್ನು ಹೋಗಿ ನಿಮ್ಮ ಮನೆಯಲ್ಲಿ ನೀವು ಇದ್ಕೊಂಡು ನೀವು ವಾಸ ಮಾಡ್ತಾ ಇರೋಕ್ಕೋ ಆ ಗುಮ್ಮನ ನೀವು ತಿಳ್ಕೊಳ್ಳೋದು ಬಿಟ್ಟು ಅಲ್ಲಿ ಹೋಗಿ ಶಾಸ್ತ್ರ ಕೇಳಿದ್ರೆ ಅವ್ರು ಏನು ಹೇಳೋಕ್ಕೆ ಸಾಧ್ಯ? ಅಂದರೆ ನಾವು ಎಷ್ಟು ಸಾವಿರ ವರ್ಷಗಳಿಂದ ಈ ಕೆಟ್ಟ ಅಭ್ಯಾಸವನ್ನು ಮಾಡ್ಕೊಂಡು ಬಂದಿದ್ದೀವಿ, ನೀವೇ ಡಿಸೈಡ್ ಮಾಡಿ. ಇದರಿಂದ ಯಾರು ಹೊರಗೆ ಬಂದಿದ್ದಾರಾ ಅಥವಾ ಯಾರು ಇದ್ದಾರಾ, ಇದನ್ನು ತಿಳ್ಕೊಂಡು ನಾನು ಸಾಧನೆ ಮಾಡಿದೆ ಅಂತ ಹೇಳೋರು ಇದ್ದಾರಾ ನಮ್ಮ ದೇಶದಲ್ಲಿ? ಇಲ್ಲ. ನಾವು ಎಲ್ಲರೂ ಅನುಭವಿಸ್ತಿರೋದು ಕೆಟ್ಟದ್ದೇ. ಮತ್ತು ಒಳ್ಳೇದಿಲ್ಲ ಅಂದಮೇಲೆ ಕೆಟ್ಟದ್ದು ಒಳ್ಳೇದಂತ ಯಾಕೆ ಭಾಗ ಮಾಡೋದು? ಇದೆರಡೂ ಅಲ್ಲ. ನಾವು ತಿಳ್ಕೊಳ್ಬೇಕಾಗಿರೋದು ಅತಿ ಮುಖ್ಯವಾದ ವಿಚಾರ ಗಣಿತ. ಯಾವುದೇ ಆಗಲಿ ಕೊಡೋದು ತಗೊಳ್ಳೋದನ್ನ ಗಣಿತ ಅಂತ ಹೇಳ್ತಾರಲ್ಲಮ್ಮ. ಈ ಗಣಿತ ಕೊಡುವುದು ತೆಗೆದುಕೊಳ್ಳುವುದು ಅಂತಕ್ಕಂಥದ್ದು ನಮ್ಮ ಮನೆಯಲ್ಲೇ ಇರತಕ್ಕಂತಹ ಒಂದು ದೊಡ್ಡ ಖಗೋಳಶಾಸ್ತ್ರ ಅಂತ ಕೆಲವು ಸಂದರ್ಭದಲ್ಲಿ ಬಳಸುವ ಪದಗಳಿಗೆ ಉತ್ತರ ನಮ್ಮ ಮನೆ ಮೂಲ ಕಾರಣವಾಗಿರುತ್ತೆ. ಆದರೆ ಆ ಮನಸ್ಸು ಅಂತಕ್ಕಂಥದ್ದು ನಮಗೆ ಬಾಕ್ಸ್ ಚೇಂಜ್ ಮಾಡಿಕೊಂಡು ಇನ್ನೊಂದು ಬಾಕ್ಸ್ಗೆ ಹೋಗಿರುತ್ತೆ. ಸತ್ತ ವ್ಯಕ್ತಿ ದೇಹವನ್ನು ಪ್ರಾಣತ್ಯಾಗವಾದ ಮೇಲೆ ದೇಹದಿಂದ ಹೋಗುವುದು ಪ್ರಾಣ, ಆದರೆ ಮನಸ್ಸು ಮಾತ್ರ ಇನ್ನೊಂದು ಪೆಟ್ಟಿಗೆಗೆ ಹೋಗಿ ಸೇರುತ್ತೆ. ಅದು ಸೇರುತ್ತಾ ಇಲ್ಲವಾ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ. ಚಿಕ್ಕ ಮಗು ದೊಡ್ಡವ್ರ ಥರ ಮಾತಾಡುತ್ತೆ ಕೆಲವು ಮಕ್ಕಳು, ಏನಮ್ಮ? ಹೌದು ಗುರುಜಿ. ಅದೇ ತಿಳ್ಕೊಳ್ಳಿ, ಮನಸ್ಸು ಬದಲಾಯಿಸುವುದು ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ದೇಹ ಬದಲಾಯಿಸುತ್ತೆ ಹೊರತು ಮನಸ್ಸು ಬದಲಾವಣೆ ಇಲ್ಲ. ಅದಕ್ಕೆ ಹಳೆಯ ಮನಸ್ಸು ಹೊಸ ಮನುಷ್ಯನಾಗಬೇಕು ಅಂತ ಹೇಳ್ತಕ್ಕಂಥದ್ದು. ಹಳೆಯ ಮನಸ್ಸು ಹೊಸ ಮನುಷ್ಯನಾಗಬೇಕು. ನಿನ್ನೆ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟೆ. ಈಗ ಹೊಸ ಮನುಷ್ಯ ಆಗಬೇಕು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ನಾವು ಏನು ಮಾಡಬೇಕಿತ್ತು, ಮನೆಯಲ್ಲಿ ಏನು ತಪ್ಪು ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ವಿಚಾರ ಪ್ರಶ್ನೆ ಬರುತ್ತೆ, ಹೌದಲ್ವಾ? ಈ ಪ್ರಶ್ನೆ ಯಾವುದು ಅಂದರೆ ನಮಗೆ ಮುಖ್ಯವಾಗಿ ಸೂರ್ಯ, ಚಂದ್ರ, ರಾಹು, ಕೇತು ಈ ಥರ ಗ್ರಹಗಳನ್ನ ನಾವು ಹೇಳ್ತೀವಿ. ಈ ಗ್ರಹ ಕೆಟ್ಟಿದೆ ಅಂತ ಹೇಳ್ತಾರೆ ಪಂಡಿತರುಗಳು. ಅದನ್ನು ನಾವು ನಂಬೇಕಾ ನಂಬಾರ್ದ ಅಂತ ನೀವು ಡಿಸೈಡ್ ಮಾಡಿ. ಅವ್ರು ಹೇಳ್ತಿರೋ ಸರಿ ತಪ್ಪು ನಮಗೆ ಬೇಡ, ಅದು ಅವರ ಅಧ್ಯಯನ, ಅವರ ಒಂದು ಮನಸ್ಸಲ್ಲಿ ಬಂದಿರತಕ್ಕಂಥ ವಿದ್ಯೆ. ನಿಮಗದು ಎಷ್ಟು ಮಟ್ಟಿಗೆ ಅರ್ಥ ಆಗತ್ತೆ, ಆಗಿದೆಯಾ, ಆಗೇ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು ಮನೆಯಲ್ಲಿರ್ತಕ್ಕಂತಹ ಒಂದು ವಿಚಾರವಾಗಿ ನಾವು ಪೂಜೆ ಮಾಡ್ತೀವಿ, ನವಗ್ರಹಗಳ ಪೂಜೆ ಮಾಡಿಸ್ತೀವಿ. ಅಲ್ಲಿ ಸೂರ್ಯ, ಚಂದ್ರ, ರಾಹು, ಕೇತುನು ಹೇಳ್ತಾರೆ. ಆದರೆ ನಾವು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಅಂತ ನೀವು ಯೋಚನೆ ಮಾಡಬೇಕು. ಸೂರ್ಯ, ಚಂದ್ರ ಅಂತಕ್ಕಂಥದ್ದು ಗ್ರಹ ಅಲ್ಲವೇ ಅಲ್ಲ. ರಾಹು, ಕೇತು ಅಂತಕ್ಕಂಥದ್ದು ಗ್ರಹ ಅಲ್ಲವೇ ಅಲ್ಲ. ಆದರೂ ನಾವು ತಿಳ್ಕೊಂಡು ನಾವು ಮಾಡ್ತಾನೇ ಇದೆಯೋ ಅವ್ರು ಹೇಳ್ತಾನೆ ಇದ್ದಾರೆ. ನಮ್ಮ ಅರ್ಥ ಆಗ್ತಾ ಇದೆಯಾ? ಗ್ರಹಗಳು ಅಂತಕ್ಕಂಥ ವಿಷಯದಲ್ಲಿದ ಇದು ಲಿಕ್ವಿಡ್, ದ್ರವ ರೂಪದ್ದು. ಅದು ನೀವು ಅದಕ್ಕೆ ಶಾಂತಿ ಅಂಗಡಿ ಮಾಡ್ತೀರಾ? ಮಾಡೋಕ್ಕಾಗತ್ತಾ? ಪೂಜೆ ಮಾಡೋಕ್ಕಾಗತ್ತಾ? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಹೇಳ್ತಿರೋ ತಪ್ಪು ಅಂತ ನಾವು ಹೇಳೋದು ಬೇಡ. ಕಾರಣ ನಮ್ಮಲ್ಲಿ ಬರ್ತಾ ಇರತಕ್ಕಂತಹ ಒಂದು ವಿಚಾರ ಏನಪ್ಪ ಅಂದರೆ, ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ಮನೆಯಲ್ಲಿ ಹುಟ್ಟಿದ ಮಗುವಿಗೆ ಚಂದ್ರನ ಮೂಲಕವಾಗಿ ಶಾಸ್ತ್ರವನ್ನು ಹೇಳ್ತಾರೆ. ಮನೆ ಕಟ್ಟಬೇಕಾದ್ರೆ ಚಂದ್ರನ ಮೂಲಕವಾಗಿ ಕೂಡ ಶಾಸ್ತ್ರ ಹೇಳ್ತಾರೆ, ಈ ಮನೆಯನ್ನು ಈ ಥರ ಕಟ್ಟಿ ಅಂತ ಹೇಳಿ. ಆದರೆ ಅದು ಕಟ್ಟಿರ್ತಕ್ಕಂಥದ್ದಕ್ಕೆ ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ಒಂದು ಪುರಾವೆ ಏನಪ್ಪ ಅಂತಂದರೆ, ಬೆಳಗಿನ ಚಂದ್ರ, ಸಂಜೆಯ ಚಂದ್ರ ಯಾವ ಹೆಣ್ಣು ಆ ಮನೆಯಲ್ಲಿ ಸ್ಥಾಪನೆ ಮಾಡ್ಕೊಂಡಿರ್ತಾಳೋ ಆ ಮನೆಯಲ್ಲಿ ಹೆಣ್ಣು ಗೃಹಲಕ್ಷ್ಮಿಯಾಗಿರ್ತಾಳೆ. ಬೆಳಗಿನ ಚಂದ್ರ ನೋಡಬೇಕು ಹೆಣ್ಣು. ಪ್ರತಿದಿನ ಮನೆಯಲ್ಲಿ ಹೆಣ್ಣು ಏನು ಮಾಡಬೇಕು ಅಂದರೆ, ಪ್ರತಿದಿನ ಬೆಳಗಿನ ಚಂದ್ರನ ದರ್ಶನ ಮಾಡಿದ ಹೆಣ್ಣು ಮಹಾಲಕ್ಷ್ಮಿ ಆಗ್ತಾಳೆ. ಸಂಜೆ ಚಂದ್ರನ ನೋಡದೇ ಇರುವ ಹೆಣ್ಣು ಮಹಾಕಾಳಿಯಾಗಿ ಮಲಗ್ತಾಳೆ. ಮಲಗಬೇಕಾದ್ರೆ ಮಹಾಲಕ್ಷ್ಮಿ ಸ್ವರೂಪವನ್ನು ಹೊಂದಬೇಕಂದ್ರೆ ಎರಡೂ ಚಂದ್ರನನ್ನು ಯಾವ ಹೆಣ್ಣು ನೋಡ್ತಾಳೆ ಪ್ರತಿದಿನ, ಆ ಮನೆಯ ಬಂಧನದಿಂದ ಮುಕ್ತಿ ಸಿಕ್ಕತ್ತೆ ಆ ಹೆಣ್ಣಿಗೆ. ಈ ಎರಡೂ ಚಂದ್ರನನ್ನು ಪ್ರತಿದಿನ ಹೆಂಗಸರು ಹೆಣ್ಣು ಮಕ್ಕಳು ನೋಡಬೇಕು ಅನ್ನೋದು ಗೊತ್ತಿದೆಯಮ್ಮ? ಚಂದ್ರ ಯಾಕಿರೋದು ಅಂತ ಅದು ಅವನ ಕೆಲಸ ಮಾಡ್ತಾನೆ ರೀ, ನಮಗೆ ಯಾಕೆ ಆ ಚಂದ್ರನ ಕಟ್ಕೊಂಡು? ಸೂರ್ಯ ಅದು ಅವನ ಕೆಲಸ, ನನಗೇನಕ್ಕೆ ಬೇಕು? ನಾವ್ಯಾಕೆ ತಿಳ್ಕೊಬೇಕು ಅದನ್ನ? ಅದೆಲ್ಲ ದೇವ್ರು ಮಾಡಿರೋದು. ದೇವರು ಮಾಡಿರೋದು ನೀವು ದೇವರು ಅಂತ ಏನಕ್ಕೆ ಹೆಸರು ಹೇಳ್ತಾ ಇದ್ದೀರಿ ಹಾಗಾದರೆ? ಅಂದರೆ
ಕೆಲವರು ಎಷ್ಟೋ ಜನಕ್ಕೆ ಇದು ತುಂಬ ಬೇಸರ ಕೋಪ ಬರುವಂಥ ಸನ್ನಿವೇಶ ಆಗತ್ತೆ. ಗ್ರಹಗಳಲ್ಲದನ್ನು ಗ್ರಹಗಳು ಅಂತ ಹೇಳ್ತಕ್ಕಂಥ ಸಂದರ್ಭಕ್ಕೆ ಎಷ್ಟರ ಮಟ್ಟಕ್ಕೆ ಸರಿ ಇದು? ಅದಕ್ಕೋಸ್ಕರವಾಗಿ ಪ್ರದೋಷವನ್ನು ಮಾಡ್ತಕ್ಕಂಥ ಎಷ್ಟೋ ಹೆಂಗಸರಿದ್ದಾರೆ ಇವತ್ತಿಗೂ ಕೂಡ. ಆ ಪ್ರದೋಷ ಯಾವುದು ಅಂದರೆ ಪ್ರತಿದಿನ ನಿಮ್ಮ ಮನೆಯ ಎರಡೂ ಬಾಗಿಲಲ್ಲಿರುತ್ತೆ ಚಂದ್ರ ಸ್ಥಾಪನೆ. ಪೂರ್ವ ಪಶ್ಚಿಮದಲ್ಲಿ ಯಾವ ಮನೆಯಲ್ಲಿ ಬಾಗಿಲಿರುತ್ತೋ ಆ ಮನೆಯಲ್ಲಿ ಚಂದ್ರ ಸ್ಥಾಪನೆ ಮಾಡ್ತಕ್ಕಂತಹ ಒಂದು ಸತ್ಯಾಂಶ ಇದ್ದಾಗ ಆ ಮನೆಯಲ್ಲಿ ಕರ್ಮಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಈ ಹೆಣ್ಣು ಮಾಡ್ತಕ್ಕಂಥ ಸಂಕಲ್ಪವಾಗಬೇಕು. ಬೆಳಿಗ್ಗೆ ಚಂದ್ರನ ನೋಡಲೇಬೇಕು ಅಂತ ಹೇಳಿ ಮದುವೆ ಮಾಡಿಕೊಂಡವ್ರಿಗೆ ಚಂದ್ರ ಅಂತ ಹೇಳ್ಬಿಟ್ಟು ಸೂರ್ಯನ ತೋರಿಸ್ತಾರೆ, ಅಲ್ಲೇ ಸುಳ್ಳು ಮಾಡಿಬಿಟ್ರು. ಏನಮ್ಮ, ಅಲ್ಲಿ ಚಂದ್ರ ಇಲ್ಲ, ಚಂದ್ರನ ನೋಡಿ ಅಂತ ಬೆಳಗ್ಗೆ 10 ಕರ್ಕೊಂಡು ಹೆಣ್ಣು ಗಂಟು ಶಾಸ್ತ್ರ ಮಾಡಿಸಿ ಪೂಜೆ ಮಾಡಿಸ್ತಾರೆ, ಅಲ್ಲೇ ಸುಳ್ಳು ಮಾಡಿಬಿಟ್ರು. ಇನ್ನು ಮನೇಲಿ ಹೆಂಗಸರು ಚಂದ್ರನ ನೋಡೋದೆಲ್ಲ ಬಂತು, ತೋರಿಸಿರೋದೇ ಸುಳ್ಳು. ಯಾಕೆ ಈ ವಿಚಾರ ಹೇಳ್ತೀನಿ ಅಂತಂದರೆ, ಇವತ್ತು ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ಕೆಟ್ಟ ಪಾರಂಪರ್ಯ ಯಾವುದು ಅಂತಂದರೆ ಬರೀ ಸುಳ್ಳಿನನ್ನು ಸೃಷ್ಟಿ ಮಾಡಿ ಏನೋ ಒಂದು ಬದುಕಬೇಕಲ್ಲ ಅಂತ ಹೇಳಿ ಸಂಪಾದನೆ ಮಾಡೋದಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಮ್ಯಾಜಿಕ್ ಪ್ರೊಡಕ್ಷನ್ ಇದು. ನಾವು ಇದಕ್ಕೆ ಸಿಕ್ಕಾಕೋಬಾರ್ದು. ನಮ್ಮ ಸತ್ಯ ನಮಗೆ ಗೊತ್ತಾಗಬೇಕು. ಈ ಸತ್ಯ ನಿಮಗೆಲ್ಲರೂ ಅರ್ಥ ಆಗಬೇಕು. ಈ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಈಗ ಇದು ಮುಂದುವರೆದ ಭಾಗ ಮಾತಾಡೋಣ. ಇದೀಗ ಶಿರಾದಿಂದ ಚಂದ್ರಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಕ್ಕಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಗುರುಗಳಿದ್ದಾರೆ, ನಕ್ಷತ್ರ ತಿಳಿಸಿ. ಮೂಲ ನಕ್ಷತ್ರ ಭರತ್ ಅಂತ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ. ಯಾರು ಮೂಲ ನಕ್ಷತ್ರ? ದೊಡ್ಡ ಮಗ ಭರತ್ ಅಂತೇಳಿ. ಎಷ್ಟು ವಯಸ್ಸು? ಈಗ 21ರಲ್ಲಿದೆ ಗುರುಗಳೇ. ಏನು ವಯಸ್ಸು ಹೇಳೋಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿರಲ್ಲಪ್ಪ, ಡೌಟಾ? ನಮ್ಮ ಮಕ್ಕಳು ವಯಸ್ಸು ಹೇಳೋಕ್ಕೆ ನಮಗೆ ಭಯ, ಬೇಜಾರು ಅಥವಾ ಮರ್ತೋಗಿರುತ್ತೆ. ಏನು ಮಾಡೋದು? ಏನು ಮಾಡ್ತಿದ್ದಾನೆ 21 ವರ್ಷದ ಮಗ? ಈಗ ಇಂಜಿನಿಯರ್ ಮುಗ್ದಿದೆ ಗುರುಗಳೇ. 1 ವರ್ಷ 1 ತಿಂಗಳಾಗಿದೆ. ಓಕೆ, ಏನಾಗಬೇಕಿತ್ತು ಅವನ ಬಗ್ಗೆ? ಮನೆ ಕಟ್ಟ ಯೋಗ. ಆರೋಗ್ಯದ ಬಗ್ಗೆ ಸ್ವಲ್ಪ ಯಾಕೋ ವೀಕ್ ಇದ್ದಾನೆ ಗುರುಗಳೇ. ಅವನೇ ಮೀರ್ತಾ ಇದ್ದಾನಾ? ಆರೋಗ್ಯದ ಬಗ್ಗೆ ಯಾಕೋ ವೀಕ್ ಇದ್ದಾನೆ. ಯಾವಾಗ ಗೊತ್ತಾಯ್ತು ನಿಮಗೆ? ಹುಟ್ಟಿದಾಗ ಚೆನ್ನಾಗಿದ್ದ ಗುರುಗಳೇ, ದಪ್ಪ. ಈಗ ಸಣ್ಣ ಇದ್ದಾನೆ. ದಪ್ಪಾಗಿದ್ದ, ಈಗ ಸಣ್ಣ ಆಗ್ತಾವನೆ. ಈಗ ನೀವು ಸುಮ್ಮನೆ ಹಂಗೆ ಅನ್ಕೊಂಡಿರೋದಾ ಅಥವಾ ಏನು ತಿಳ್ಕೊಳ್ಳೋದಾ? ಇಲ್ಲ, ನಿಮ್ಮ ಹತ್ರ ಬರಬೇಕು ಗುರುಗಳೇ. ಬರೋದು ಆಮೇಲಪ್ಪ. ಒಂದು ನಿಮಿಷ, ನಮ್ಮ ಹತ್ರ ಬರೋದು ಆಮೇಲೆ. ಈಗ 21 ವರ್ಷದ ಹುಡುಗ ಮೊದಲು ದಪ್ಪಗಿದ್ದ, ಈಗ ಯಾಕೋ ಒಳಕ್ಕೆ ಹೋಗ್ತಾವನೆ ಅಂತ ನಿಮ್ಗೆ ಅನುಮಾನ ಬಂದಿದೆ. ಹೌದು. ಓಕೆ, ಮಗು ಹುಟ್ಟಿದ್ರೆ ಮಗು ಬಗ್ಗೆ ತಿಳ್ಕೋಬೇಕು ಅನ್ನೋದು ವಿಚಾರ ಗೊತ್ತಿದೆಯಾ, ಗೊತ್ತಿಲ್ವಾ ನಿಮ್ಗಳಿಗೆ? ಇಲ್ಲ, ಇತ್ತೀಚೆಗೆ ನಿಮ್ಮ ಕಾರ್ಯಕ್ರಮ ನೋಡಿದಾಗಿನಿಂದ ಗೊತ್ತಾಗ್ತಿದೆ. ಅದಕ್ಕೆ ಮುಂಚೆ ಇದೆಲ್ಲ ಇಲ್ಲ ಅನ್ಕೊಂಡಿದ್ರಾ? ಅದಕ್ಕಿಂತ ಮುಂಚೆ ನಾವು ಶಾಸ್ತ್ರ ಕೇಳೋದು ಅಷ್ಟೇ ನಮ್ಮ ಅಭ್ಯಾಸ. ಏನು ತಿಳ್ಕೊಂಡ್ರೆ ಶಾಸ್ತ್ರ ಕೇಳೋದ್ರಿಂದ ಅವ್ರು ಹೇಳ್ತಿರೋದು ಸರಿನಾ, ನಾವು ಕೇಳ್ತಿರೋದು ಸರಿನಾ ಅನ್ನಿಸ್ತಾ? ಇರೋದೇ ಹಂಗೆ, ಅದು ಹೇಳ್ತಿರೋದೇ ಹಂಗೆ, ಏನು ಅನ್ನಿಸ್ತು ನಿಮಗೆ? ಇಲ್ಲ ಗುರುಗಳೇ, ನಮ್ಮ ದೈವಿಚ್ಛೆ ಹೆಂಗಿರುತ್ತೋ ಹಂಗಾಗುತ್ತೆ ಅನ್ಕೊಂಡು ಸುಮ್ಮನಾದಿ ಗುರುಗಳೇ. ಜಾಸ್ತಿ ಅಂತ ಕೇಳೋದು ಅಂದರೆ ಶಾಸ್ತ್ರ ಕೇಳೋದ್ರಲ್ಲಿ ಉಪಯೋಗ ಇಲ್ಲ ಅಂತ ಗೊತ್ತಾಯ್ತು ಗುರುಗಳೇ. ಓಕೆ, ಏನು ಮಾಡೋಣ? ಈಗ ಊರು ತುಂಬ ಅವರೇ ಇರೋದು. ಹೌದು ಗುರುಗಳೇ. ಈಗ ಇವ್ರನ್ನೆಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಹೌದು ಗುರು. ನಾವೇ ಸರಿ ಹೋಗ್ಬೇಕು. ಓಕೆ, ಈಗ ನೀವು ಮನೆ ಹಳೆ ಮನೆನಾ ಹೊಸ ಮನೆ ಇರೋದು? ಈಗ ಒಂದು ಹಳೆ ಮನೆ ಗುರುಗಳೇ. ಒಂದು 65ರಿಂದ 70 ವರ್ಷ ಆಗಿದೆ ಗುರುಗಳೇ. ಅದರಲ್ಲೇ ವಾಸ ಮಾಡ್ತಿದ್ದೀರಾ? ನಮ್ಮ ತಾಯಿ ಕಾಲದಿಂದಲೂ ಇದರಲ್ಲೇ ವಾಸ ಮಾಡ್ತಾ ಇದ್ದೀವಿ. ನಾಯಿ ಸಾಕಿದ್ದೀರಾ? ಕಟ್ಟಿಸ್ಬೇಕು ಗುರುಗಳೇ. ಏನ್ ಮಾಡ್ತೀವ, ಹುಡುಗರನ್ನ ಓದಿಸ್ಬೇಕಾಯ್ತು. ಅದಕ್ಕೆ ಓದಿಸೋದು ಮೊದಲು, ಆಮೇಲೆ ಮನೆ ಕಟ್ಟಿದ್ರೆ ಆಯ್ತು. ವಿಷಯಕ್ಕೆ ಬರೋಣ. ಈಗ ನಾಯಿ ಸಾಕಿದ್ದೀರಾ ಅಂದೆ? ಇಲ್ಲ ಗುರುಗಳೇ, ನಾಯಿ ಏನಿಲ್ಲ ಸರ್, ನಾಯಿ ಸಾಕಿಲ್ಲ. ಬೇರೆ ನಾಯಿ ನಿಮ್ಮ ಮನೆಗೆ ಬರುತ್ತಾ? ಯಾವ ಒಳಗೇನು ಬಂದಿಲ್ಲ ಗುರುಗಳೇ. ರೋಡ್ನಲ್ಲಿ ಹೋಗ್ತಾ ನನ್ನ ಮನೆ ಒಳಗೆ ಬತ್ತಾ ಅಂತ ಕೇಳದ್ನಾ? ನಿಮ್ಮ ಮನೆ ಹತ್ರ ಬರುತ್ತಾ ಅಂತ ಕೇಳಿದ್ದು. ಇಲ್ಲ ಗುರುಗಳೇ, ಯಾವ ಬಂದಿಲ್ಲ ಗುರುಗಳೇ. ಹಂಗೆ ಅಲ್ಲ, ಬರಬಾರ್ದು ಅಂತ ಹೆದರ್ಕೋಬೇಡಿ. ಬಂದರೆ ನೀವು ಅನ್ನ ಹಾಕೋದು ಯಾವುದೋ ನಾಯಿ ಬಂದಿದೆ ಅಂತ ಗೊತ್ತಾಗಿದೆಯಾ ಅಂತ ಕೇಳಿದೆ. ಬೇರೆ ನಾಯಿ ಬರುತ್ತಾ ಮನೆ ಹತ್ರ? ಒಂದೊಂದು ಟೈಮ್ ಮಾಳಿಗೆ ಮನೆ ಇದೆ ಗುರುಗಳೇ. ಮೆಟ್ಲತ್ತಿ ಮನೆ ಮೇಲೆ ಹೋಗಿ ಸ್ವಲ್ಪ ತರಲೆಲ್ಲ ಕಾಲಾಗಿ ಗಿಬ್ರಾಡುತ್ತೆ ಗುರುಗಳೇ. ನೋಡಿ, ಹಿಂಗೈತೆ ಮನೆ ಮೆಟ್ಲು ಹತ್ಕೊಂಡು ಹೋಯ್ತದೆ. ನೀವು ಎಷ್ಟು ಮಟ್ಟಿಗೆ ಧೈರ್ಯ ಇರ್ಬೇಕು ಆ ನಾಯಿಗೆ, ಅಲ್ವಾ? ಹೌದು ಗುರುಗಳೇ. ಹೇಗನ್ಸುತ್ತಮ್ಮ ಇದು?
ಮೆಟ್ಲತ್ಕೊಂಡು ಮನೆ ಮೇಲೆ ನಾಯಿ ಹೋಗುತ್ತೆ ಅಂದರೆ ಎಲ್ಲ ಇವ್ರ ಮನೆಯವರೇ ಅವರು. ಇವ್ರ ವಂಶಸ್ಥರು ನಾಯಿ ರೂಪದಲ್ಲಿ ಬಂದವರೇ. ಮಗ ನಿನಗೆ ಬುದ್ಧಿ ಕಲಿಸ್ತೀನಿ ನೋಡೀಗ ಅಂತ ಹೇಳಿ ನಾಯಿ ರೂಪದಲ್ಲಿ ಬಂದು ಮಲ್ಕತ್ತಾರೆ. ನೋಡು ಅದು ಹೆಂಗೆ ನೆಮ್ಮದಿಯಾಗಿರ್ತೀಯ ನೋಡು ಅಂತ. ಎರಡನೇ ವಿಷಯ, ನಾಯಿ ಅಳೋದು ಕೇಳಿದ್ದೀರಾ ಯಾವಾಗಾರು ಕಿವಿಲಿ? ಹೊರಗಡೆ ರೋಡಲ್ಲಿ ಅಳುತ್ತಿರುತ್ತೆ ಗುರುಗಳೇ ಯಾವಾಗನ. ನಿಮ್ಮ ಕಿವಿ ಕೇಳಿಸತ್ತಾ? ಕೇಳುತ್ತೆ ಗುರುಗಳೇ, ಬೆಳಗಿನ ಜಾವ ಅವಾಗ 4 ಗಂಟೆಗೆ ತಳ್ತೀನಿ. ಅವಾಗ ಮನಸ್ಸಿಗೆ ಬೇಜಾರಾಗತ್ತಾ ಖುಷಿ ಆಗತ್ತಾ ನಾಯಿ ಎತ್ತು ಅಳೋದು ಕೇಳಿದ್ರೆ? ಇಲ್ಲ, ಒಂಥರ ಆತಂಕ ಆಗಿ ಒಂಥರ ದುಃಖ ಆಗುತ್ತೆ. ಇದೆಷ್ಟೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮಗ ಹುಟ್ಟಿದಾನಲ್ಲ ಅದರ ಮೂಲ ಇದೆಲ್ಲ. ನಾಯಿ ನಿಮ್ಮ ಮನೆ ಸುತ್ತಬೇಕು, ಕಚ್ಚಕ್ಕೆ ಬರಬೇಕು. ಇಂಥವ್ರ ಮನೇಲಿ ಹುಟ್ಟಿದ ಮಕ್ಕಳನ್ನ ನಾಯಿ ಅಟ್ಯಾಕ್, ದೊಡ್ಡವರಾಗಲಿ ಬಾಡಿ ಬಿಲ್ಡರ್ ಆಗಿರಲಿ ಯಾರೇ ಆಗಿರಲಿ, ನಾಯಿಗಳು ಯಾಕೆ ಅಟ್ಯಾಕ್ ಆಗತ್ತೆ ಅಂತ ಈ ಮೂಲಕ ಸರ್ಕಾರಕ್ಕೂ ಮುಟ್ಕೊಳ್ಳೋ ರೀತಿಯಲ್ಲಿ ವಿಚಾರ ಹೇಳ್ತೀನಿ ನಾನು. ಯಾಕೆಂದರೆ ತುಂಬ ಜ್ಞಾನಿಗಳು ನಮ್ಮ ಜನಕ್ಕೆ ಯಾಕ್ರಿ ನಾಯಿ ಕಚ್ಚುತ್ತೆ, ಯಾಕೆ ಕಚ್ತಾ ಇದೆ, ತಲೆಕೆಟ್ಟೈತೆ ಅಂತ ಒಬ್ಬರು ಹೇಳ್ತಾರೆ. ಅದಕ್ಕೇನೋ ಸಂತಾನ ಚಿಕಿತ್ಸೆ ಏನೋ ಮಾಡಿ ಅಂತ ಇನ್ನೊಬ್ರು ಹೇಳ್ತಾರೆ. ಎಲ್ರಿ ಆಗತ್ತಿದು? ನಾವು ಎಷ್ಟು ಹಿನ್ನಡೆಯಲ್ಲಿ ಬದುಕ್ತಾ ಇದ್ದೀವಿ, ಎಷ್ಟು ಅಜ್ಞಾನಿಗಳಲ್ಲಿ ಬದುಕ್ತಾ ಇದ್ದೀವಿ ಅಂತ. ಎಲ್ಲದಕ್ಕೂ ಒಂದು ಕಾನೂನು. ಇಷ್ಟು ವಿಚಾರ ಏನಕ್ಕೆ ಹೇಳಿದೆ ಅಂದರೆ, ಜನಗಳಿಗೆ ಅರ್ಥ ಆಗಬೇಕು. ಒಂದು ಮಗು ಹುಟ್ಟಿದ್ರೆ ಮನೆಯ ಸುತ್ತ ಇರತಕ್ಕಂಥ ಪರಿಸರವನ್ನು ಯಾವ್ಯಾವ ರೀತಿ ಅಟ್ಯಾಕ್ ಮಾಡುತ್ತೆ, ಎಲ್ಲಿ ನಾಯಿ ಬರುತ್ತೆ, ಎಲ್ಲಿ ಹಾವು ಬರುತ್ತೆ, ಎಲ್ಲಿ ಜಿರಳೆ ಬರುತ್ತೆ, ಎಲ್ಲಿ ಹಲ್ಲಿ ಬರುತ್ತೆ, ಎಲ್ಲಿ ಕಂಪ್ಲೀಟ್ ಪೂರ್ಣವಾಗಿ ಯಾವಾಗಲೂ ಇರುವೆ ನಮ್ಮ ಮನೆಯಲ್ಲೇ ಇರುತ್ತೆ, ಉದ್ಭವ ಆಗ್ತಾ ಇರುತ್ತೆ. ಇದು ಸತ್ಯ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಮ ಮನೆಯಲ್ಲೇ ಎಲ್ಲವೂ ಇದೆ. ಹಿರಿಯರು ಕೊಟ್ಟಿರ್ತಕ್ಕಂಥ ಶಾಪವೂ ಇದೆ, ಅವರು ಅನುಭವಿಸ್ತಾ ಇರ್ತಕ್ಕಂಥ ನರಕವೂ ಈ ಮನೆಯಲ್ಲಿದೆ. ಅಂಥ ನರಕ ಮನೆಯಲ್ಲಿ ವಾಸ ಮಾಡುವ ಕುಟುಂಬದ ಸ್ಥಿತಿ ಹೇಗಿದೆ, ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಅಂತ ಕ್ರಿಮಿ ಕೀಟಗಳು ಪ್ರಾಣಿಗಳ ರೂಪದಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇದೆ. ಇದಕ್ಕೆ ನಾನು ಸೈನ್ಸ್ನವ್ರಿಗೆ ಒಂದು ಕೇಳ್ತೀನಿ, ಇದಕ್ಕೆ ತಾಕತ್ತಿದೆಯಾ ವಿಚಾರ ಹೇಳೋಕ್ಕೆ ಅಂತ. ಯಾಕೆ ಬರುತ್ತೆ ವಾಸದ ಮನೆಗೆ ಅದೆಲ್ಲ? ಯಾಕೆ ಇರಬೇಕದು? ಎಷ್ಟು ಡೆಟಾಲ್ ಆಗಿ ತೊಳಿತೀರಾ ತೊಳಿರಿ, ನೋಡೇ ಬಿಡೋಣ. ಎಷ್ಟು ಕ್ರಿಮಿನಾಶಕವನ್ನು ಬಳಸ್ತೀರಾ ಬಳಸಿ ನೋಡೇ ಬಿಡೋಣ. ಯಾಕೆ ಅಂದರೆ ನಾವೆಷ್ಟು ಅಜ್ಞಾನಿಗಳ್ರಿ. ಅನ್ಫಿಟ್ ಪರ್ಸನ್, ಬದುಕಲಿಕ್ಕೆ ಲಾಯಕ್ಕಾಗಿರುವಂಥ ವ್ಯಕ್ತಿಗಳೇ ನಾವು ಆಗಿಲ್ಲ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ಕತೆ ಹೇಳಿಕೊಂಡು ಸಮಯ ವ್ಯರ್ಥ ಮಾಡಿ, ಹಣ ವ್ಯರ್ಥ ಮಾಡಿಕೊಂಡು, ಆಯಸ್ಸನ್ನು ಹಾಳು ಮಾಡಿಕೊಂಡು, ಭಗವಂತ ಕೊಟ್ಟಿರ್ತಕ್ಕಂಥ ಈ ದೇಹ ಮನಸ್ಸನ್ನು ಬಳಸಕ್ಕೆ ಬರೋ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ನಾವುಗಳು ಯಾವ ಪುರುಷಾರ್ಥಕ್ಕೆ ಈ ಭೂಮಿಯಲ್ಲಿ ಹುಟ್ಟಿದ್ದೀವಿ. ಇದು ಎಷ್ಟೋ ಜನ ಕೋಪ ಬರ್ಬೋದು. ಯೋಚನೆ ಮಾಡಿ, ಬರೀ ಯೋಚನೆ ಮಾಡೋಕ್ಕೆ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ನಾವು. ಈ ಸತ್ಯ ಅರ್ಥ ಮಾಡ್ಕೋಬೇಕು. ಒಂದು ಪ್ರಾಣಿಯ ರೂಪದಲ್ಲಿ ಮಗು ಬಂದಿರುತ್ತೆ ಮನೆಯಲ್ಲಿ, ಒಂದು ದೇವರ ರೂಪದಲ್ಲಿ ಮಗು ಮನೆಗೆ ಬರುತ್ತೆ ಅಂತ ಸತ್ಯವನ್ನು ನಾವು ತಿಳ್ಕೊಳ್ಳದೆ ಇದ್ದಾಗ ಇದಕ್ಕೇನು ಹೇಳುತ್ತೆ ಅಂದರೆ, ವಿಚಾರದಲ್ಲಿ ಒಂದು ದಿವ್ಯವಾದ ಔಷಧ, ನಮ್ಮ ದೇಹಕ್ಕೆ ಬೇಕಾದ ನಿಜವಾದ ಔಷಧ ಯಾವುದು ಅಂದರೆ ಏನು ಹೇಳ್ಬೋದಮ್ಮ? ನಮ್ಮ ದೇಹಕ್ಕೆ ಕಾಯಿಲೆ ಯಾವುದು ಅಂತ ಗೊತ್ತಿಲ್ಲ, ನಮಗೆ ಮನಃಶಾಂತಿ ಬೇಕು. ಈಗ ಒಂದು ಔಷಧ ತಗೊಳಕ್ಕೆ ಹೋಗ್ತೀವಿ ನಾವು ಕೊನೆಗೆ, ಹೌದಾ? ಯಾಕೋ ಸರಿ ಇಲ್ಲ, ತೋರಿಸ್ಕೊಂಬರೋಣ, ಎಲ್ಲೋ ಸರಿ ಹೋಗ್ತಾಯಿಲ್ಲ ಅಂತ ಹೋಗ್ತೀವಿ. ಯಾವುದು ನಿಜವಾದ ಔಷಧ ಅಂದರೆ ನಾವು ತಿಳ್ಕೋಬೇಕು, ನಮ್ಮ ಮನೆಯಲ್ಲಿ ಸಮಯಕ್ಕೆ ಸರಿಯಾಗಿ ನಿದ್ದೆ ಬರ್ತಾ ಇದೆಯಾ ಅದೊಂದು ನೀವು ತಿಳ್ಕೊಳ್ಳಿ ಸಾಕು. ಅದೇ ದಿವ್ಯವಾದ ಔಷಧ. ನಿದ್ದೆ ಬರೋಕ್ಕೆ ಔಷಧ ತಗೋತಾ ಇದ್ದೀವಲ್ಲ, ಇದಕ್ಕೆ ಅಜ್ಞಾನಿಗಳು ಅನ್ನೋದು. ನಿದ್ದೆ ಬರೋ ಮಾತ್ರೆ ತಗೊಳ್ಳೋರು ಕೇಳಿ, ನಿದ್ದೆ ಬರೋಕ್ಕೆ ವೈನ್ ಸ್ಟೋರ್ಗೆ ಹೋಗೋರು ಕೇಳಿ, ನಿದ್ದೆ ಬರೋಕ್ಕೆ ದೇವ್ರ ಹತ್ರ ಅರ್ಕೆ ಕಟ್ಕೊಳ್ಳೋರು ಕೇಳಿ. ಏನು ಕರ್ಮಾರಿ ಇದು ಹುಟ್ಟುಬಿಟ್ಟ ಭೂಮಿಯಲ್ಲಿ. ದಿವ್ಯವಾದ ಔಷಧ ಭಗವಂತ ನಮಗೆ ನಿದ್ದೆಯ ರೂಪದಲ್ಲಿ ಕೊಟ್ಟಿದ್ದಾನೆ, ಬಳಸ್ಕೋ ಅಂತ. ನಾವು ಆ ಭಗವಂತನಿಗೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಹೊರತು ನಿದ್ದೆಯ ರೂಪದಲ್ಲಿ, ಉಸಿರಿನ ರೂಪದಲ್ಲಿ, ಊಟದ ರೂಪದಲ್ಲಿ ಭಗವಂತ ಇದ್ದಾನೇನೋ ಸತ್ಯವನ್ನು ನಾವು ತಿಳ್ಕೊಂಡೇ ಇಲ್ಲ. ದೇವ್ರು ಮಾಡ್ತಾ ಇದ್ದೀವಿ, ದೇವ್ರನ್ನ ಹುಡುಕ್ತಾ ಇದ್ದೀವಿ, ದೇವ್ರನ್ನ ಹೀಯಾಳಿಸ್ತಾ ಇದ್ದೀವಿ, ದೇವರಿಗೆ ತೊಂದರೆ ಕೊಡ್ತಾ ಇದ್ದೀವಿ. ನೀವು ತೊಂದರೆ ಕೊಟ್ಟರು ದೇವ್ರು ತಗೊಳ್ಳಲ್ಲ, ಅದು ನೀವೇ ಅನುಭವಿಸೋದು, ನಿಮಗೇ ಬರುತ್ತೆ ಅದು ವಾಪಸ್ಸು. ಹಾಗಾಗಿ ನಾವು ಎಲ್ಲಿದ್ದೀವಿ, ಏನಾಗಿದ್ದೀವಿ ಅನ್ನೋದಕ್ಕೆ ಇವತ್ತು ಈ ಮೂಲಾ ನಕ್ಷತ್ರದ ಮಗುವಿನ ವಿಚಾರವನ್ನು ಹೇಳಿದ್ರೆ, ಯಾಕೆ ಆ ಮಗು ಸಣ್ಣ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವನಿಗೆ ಜೀರ್ಣಾಂಗ ಅನ್ನೋದು 50% ಸತ್ತೋಗಿದೆ. ಮಗುವಿನ 7 ವರ್ಷದ ಒಳಗಡೆ ಯಾರು ಮೂಲಾ ನಕ್ಷತ್ರವನ್ನು ಹೆಣ್ಣುಗಾಲಿ ಗಂಡುಗಾಲಿ ತಿಳ್ಕೊಳ್ಳದೆ ಇದ್ದರೆ ಆ ಮಗುವಿಗೆ ನೀವೇ ಬರೆದಿಡಿ ಮರಣ ಶಾಸನ. ಈ ಮಗು ಯಾವಾಗ ಕೈ ಕೊಡುತ್ತೋ, ಯಾವಾಗ ಕುಸಿದು ಬೀಳುತ್ತೋ,
ಯಾವಾಗ ಅಡ್ಮಿಟ್ ಆಗಿ ಡಾಕ್ಟ್ರ್ ಕೈಯಿಂದ ಸರ್ಟಿಫಿಕೇಟ್ ಈಸ್ಕೊಂಡು ನಾವು ದುಡ್ಡು ಕಟ್ಟಬೇಕಾಗತ್ತೋ, ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದರೆ ಯಾವ ಸಮಯದಲ್ಲಿ ಇವರಿಗೆ ಕ್ಯಾನ್ಸರ್ ಅಂತಕ್ಕಂಥ ಕೆಟ್ಟ ರೋಗ, ಇಡೀ ಕುಟುಂಬ ವಂಶದಲ್ಲಿ ಬಂದಿರತಕ್ಕಂಥ ಕ್ಯಾನ್ಸರ್ ಅಂತಕ್ಕಂಥದ್ದು ಇರೋದೇ ಆದರೆ ಈ ವಂಶಕ್ಕೆ ಕ್ಯಾನ್ಸರ್ ರೋಗ ಇದೆ ಅಂತ ಭಗವಂತ ಸೀಲಾಗಿ ಕಳಿಸಿದ್ದಾರೆ. ನಿಮ್ಮ ವಂಶದಲ್ಲಿ ಕ್ಯಾನ್ಸರಿಂದ ಸತ್ತಿರುವರು ಎಷ್ಟು ಜನ, ಮುಂದೆ ನಿಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿದೆ, ಈ ಮಗುವಿನ ರೂಪದಲ್ಲಿ ನಿಮ್ಗೆ ತೋರಿಸ್ತೀನಿ, ತಿಳ್ಕೊಳ್ಳೋ ಮೂರ್ಖ ಅಂತ ಭಗವಂತ ಕಳಿಸಿದ್ದಾನೆ. ಇದನ್ನು ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಓದಿಸ್ಬೇಕು. ಪಾಪ ಇವ್ರು ಹೇಳಿದ್ರು ಈಗ ಮನೆ ಕಟ್ಸೋದಲ್ಲಿ ಓದಿಸೋದು, ಇವ್ರಿಗೆ ಎಲ್ಲ ಜನಕ್ಕೆ ಬಂದಿರೋದು ರೋಗ ಏನು ಅಂದರೆ ಮಕ್ಕಳನ್ನು ಓದಿಸಿದ್ರೆ ಸಾಕು, ಮಕ್ಕಳ ರೋಗಗಳು ಇವರಿಗೆ ಬೇಡ, ಇವರಲ್ಲಿರುವ ರೋಗಗಳನ್ನು ನಿವಾರಣೆ ಮಾಡೋದಕ್ಕೆ ಮಕ್ಕಳಾಗಿ ಬಂದರು. ಅಲ್ಲೂ ತಿಳ್ಕೊಳ್ಳಿಲ್ಲ, ಇವ್ರು ಹುಟ್ಟಿದಾಗಲೂ ತಿಳ್ಕೊಳ್ಳಿಲ್ಲ. ಈಗ ಓದು ಅನ್ನೋ ಒಂದು ಕೆಟ್ಟ ರೋಗವನ್ನು ಮಕ್ಕಳ ತಲೆ ಕಟ್ಟಿಟ್ಟುಬಿಟ್ಟು ಜೀವನದಲ್ಲಿ ಆ ಮಕ್ಕಳು ನೆಮ್ಮದಿಯಾಗಿರಬಾರ್ದು. ಇಂತಹ ಹೀನ ಸ್ಥಿತಿಗೆ ಬಂದಿದೆ ನಮ್ಮ ಈ ಸಮಾಜ. ಆಮೇಲೆ ಕೂತ್ಕೊಂಡು ಕತೆ ಕವನಗಳು ಹೇಳ್ತಾರೆ, ಎಲ್ಲಿಗೆ ಹೋಗೋದು ನೆಮ್ಮದಿಗೆ ಅಂತ ಹೇಳ್ತಾರೆ. ಏನು ಮಾಡೋಣ ನೀವೇ ಸ್ವಲ್ಪ ಯೋಚನೆ ಮಾಡಿ. ನಾನಿಲ್ಲಿ ಒತ್ತಾಯ ಮಾಡಿ ಜನಗಳಿಗೆ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇಲ್ಲ. ನೀವು ಬಂಧನದಿಂದ ಯಾವಾಗ ಮುಕ್ತಿ ಆಗ್ತೀರ ಅನ್ನೋದೇ ನಮ್ಮ ಒಂದು ಕೊರತೆ ಅಂತ ನನಗೆ ಅನಿಸ್ತಾ ಇದ್ದೀನಿ. ಯಜಮಾನ್ರೆ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಅವನು ಹೊರಗಡೆ ಇದಕ್ಕೆ ಹೋಗ್ತಾನಲ್ರಿ, ವಾಶ್ರೂಮ್ಗೆ ಹೋಗ್ತಾನಲ್ರಿ ನಿಮ್ಮ ಮಗ. ದಿನಕ್ಕೆ ಎಷ್ಟು ಸಲ ಹೋಗ್ತಾನೆ ಕೇಳಿದಿರಾ ನಿಮ್ಮ ಮಗನ? ಈಗ ಯೋಚನೆ ಮಾಡ್ತಾವ್ರೆ. ಹಾಂ, ಸರಿ ಕೇಳಿಸ್ತಿಲ್ಲ ನನಗೆ. 3 ಸರಿ ಹೋಗ್ತಾನೆ ಗುರುಗಳೇ. ಸರಿನಾ ಇದು? ಇಲ್ಲ, ಅದೇ ಏನೋ ಸಾಲನ ಇನ್ಸ್ಟಾಲ್ಮೆಂಟಲ್ಲಿ ತಗೊಳ್ಳೋದು ನೋಡಿದ್ದೀನಿ. ಮೋಷನ್ಗೆ ಹೋಗೋದು ಇನ್ಸ್ಟಾಲ್ಮೆಂಟು ಅಂದರೆ ಏನು ಕರ್ಮಾರಿ ಇದು? ಹಾಂ, ಇಷ್ಟು ಪುಣ್ಯವಂತರ ನಾವು. ಹಂಗೆ ಕೆಲವ್ರು ಹೇಳ್ತಾರೆ, 4 ಸಲ ಹೋದ್ರೆ ಭಾರಿ ಒಳ್ಳೆ, ಸುಮ್ಮನಿರು. ಹಾಂ, ಎಂಥ ಅನ್ಯಾಯ ರೀ ಬದುಕಿದು. ಪಾತ್ರೆ ಕ್ಲೀನ್ ಮಾಡದೆ ಹೊಸ್ದಾಗಿ ಅಡುಗೆ ಹೆಂಗೆ ಮಾಡೋದು? ಈ ಹುಡುಗನ್ನ ಹಿಂಗೆ ಮಾಡ್ತಾ ಇದ್ದೀರಲ್ಲ ನೀವು. ಅವನೆಷ್ಟು ಬೇಜಾರಲ್ಲಿದ್ದಾನೆ, ಎಷ್ಟು ಯೋಚನೆ ಮಾಡ್ತಾ ಇದ್ದಾನೆ, ಸ್ವಲ್ಪ ಗಮನಿಸಿ ನೀವು. ಅವನ್ನ ಓದಿಸ್ಬೇಕು ಅಂತ ಓದಿಸ್ತಾ ಇದ್ರಿ, ಯಾವ ಪುರುಷಾರ್ಥಕ್ಕೆ ಓದಿಸ್ತೀರಾ? ಅವನಿಗೆ ಆಯಸ್ಸಿನ ಪ್ರಮಾಣನೇ ಕಡಿಮೆ ಇದೆ, ಬೇಜಾರು ಮಾಡ್ಕೋಬೇಡಿ. ಆಯಸ್ಸೇ ಕಮ್ಮಿ ಇರುವ ಹುಡುಗನಿಗೆ ಓದಿಸಿ ಮದುವೆ ಮಾಡಿ ಏನು ಪ್ರಯೋಜನ? ನಮ್ಮ ಜನಗಳ ಅರ್ಥ ಮಾಡ್ಕೋಬೇಕು. ಮಕ್ಕಳ ಭವಿಷ್ಯ ಕೇಳುವಂಥ ಜನಗಳಿಗೆ ನಾನು ಪ್ರಶ್ನೆ ಕೇಳ್ತೀನಿ, ಮಕ್ಕಳ ಆರೋಗ್ಯವನ್ನು ಗಮನಿಸದೇ ಇರತಕ್ಕಂಥ ತಂದೆ ತಾಯಿಗಳ, ರಕ್ಷಣೆ ಮಾಡದೇ ಇರತಕ್ಕಂಥದ್ದು ತಂದೆ ತಾಯಿಗಳ, ಮಕ್ಕಳ ಭವಿಷ್ಯವನ್ನು ಕೇಳ್ತಕ್ಕಂಥ ನಾಟಕೀಯ ಸ್ಥಿತಿ ಆಗತ್ತೆ. ಇದು ನಾಟಕೀಯ ಅಂತ, ಬೇಜವಾಬ್ದಾರಿ. ಏನೋ ಒಂದು ಕೇಳಬೇಕು, ಏನೋ ಒಂದು ಓದಿಸ್ಬೇಕು, ಏನೋ ಒಂದು ಮಾಡಬೇಕು ಅಷ್ಟೇ. ಏನೋ ಅಂದರೆ ನಿಮಗೆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಹೀಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಯಜಮಾನ್ರೆ ಮೊದಲನೇ ಕೆಲಸ ಏನಂದರೆ, ಅವನಿಗೆ ಕೇಳಬೇಕು, ಅವನಿಗೆ ಎಷ್ಟು ಕಷ್ಟಪಡ್ತಾನೆ ವಾಶ್ರೂಮ್ಗೆ ಹೋಗಿ. ಒಂದು ಡೆಲಿವರಿಗೆ ಹೋದ ಹೆಣ್ಣು ಬೇಗ ಬರ್ತಾಳೆ ಪಾಪ, ಡೆಲಿವರಿ ಮಾಡಿಕೊಂಡು. ಈ ಕತೆ, ಈ ಮೂಲಾ ನಕ್ಷತ್ರದವ್ರು ಏನಾದ್ರು ವಾಶ್ರೂಮ್ಗೆ ಹೋಗ್ಬಿಟ್ರೆ ಸಪ್ರೇಟಾಗಿ ಒಂದು ವಾಶ್ರೂಮ್ ಕಟ್ಟಬೇಕು. ಆದರೂ ಆಗಲ್ಲ, ಅಲ್ಲೇ ಕೂತಿದ್ರೂ ಆಗಲ್ಲ. ಏನು ಮಾಡ್ತೀರಾ ಮಾಡಿ, ನಿಮ್ಮ ಸೈನ್ಸಲ್ಲಿ, ನಿಮ್ಮ ಮೆಡಿಕಲ್ಲಿಂದ ಸರ್ ಮಾಡ್ತೀರಾ, ಚಾನ್ಸಸ್ ಇದೆಯಾ, ಶಕ್ತಿ ಇದೆಯಾ ನೋಡೋಣ. ಇದು ನೀವು ವಾಸ ಮಾಡುತ್ತಿರುವ ಮನೆಯೇ ಇದಕ್ಕೆ ಕಾರಣ. ಆ ಮೂಲಾ ನಕ್ಷತ್ರದ ಮಗು ಹುಟ್ಟಕ್ಕೆ ತಿಳ್ಕೊಳ್ಳೋ ಮೂರ್ಖ, ನಿನ್ನ ಸ್ಥಳ ಬದಲಾವಣೆ ಮಾಡು, ಒಳ್ಳೆ ಮನೆ ವಾಸ ಮಾಡೋ ಯೋಗ ನಿನಗಿಲ್ಲ ಅಂತ ತಿಳ್ಕೊ ಅಂತ ಮಗು ಹುಟ್ಟಿತು. 21 ವರ್ಷ ಆಯಿತು, ಇವ್ರು ಇನ್ನೂ ನಿದ್ದೆ ಮಾಡಿಕೊಂಡು ನಮ್ಮನ್ನೇ ಕಾಯ್ತಾ ಇದ್ರಂತೆ ಪಾಪ, ಯಾವಾಗ ಬರ್ತದೆ ಕರೆ ಕೇಳೋಣ ಅಂತ. ಯಜಮಾನ್ರೆ, ಎಷ್ಟು ತಪ್ಪು ಅಂತ ಗೊತ್ತಾಯ್ತಾ ನಿಮಗೆ? ಹೌದು ಗುರುಗಳೇ, ತಪ್ಪಾಯ್ತು ಅಲ್ಲದಲ್ಲ, ಬೇಜಾರು ಮಾಡ್ಕೊಬಿಡಿ ದಯವಿಟ್ಟು. ನರ್ಸಿಂಗ್ ಹೋಮಲ್ಲಿ ಅಕಸ್ಮಾತ್ ಅವನೇನೋ ತಲೆ ಚಕ್ಕರ್ ಬಂದು ಎಲ್ಲರೂ ಬಿದ್ದರೆ ಅವನಿಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಜಾಸ್ತಿ ಹೊತ್ತು ನಡೆಯೋಕ್ಕಾಗಲ್ಲ, ಸರಿಯಾಗಿ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ, ತಿಂದದ್ದನ್ನು ಹೊರಗೆ ಕಳ್ಸೋಕ್ಕಾಗಲ್ಲ. ಏನ್ರಿ ನರ್ಕ ಕೊಡ್ತಾ ಇದ್ದೀರಾ ಮಕ್ಕಳಿಗೆ? ಆ ಮಗು ಹೆಂಗೆ ಹೇಳ್ಕೊಳುತ್ತೆ, ಹೆಂಗೆ ಹೇಳೋಕೆ ಮಗು ಗೊತ್ತಾಗತ್ತೆ? ನೀವು ಯಾವಾಗ ತಿಳ್ಕೊಳ್ಳೋದು? ಇದನ್ನು ಹೇಳೋ ತಾಕತ್ತಾಗಿರೋ ಗಂಡಸ ಯಾವನು ಹೇಳ್ತಾನೆ? ಒಂದು ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ಒಳಗಡೆ ಯಾವ್ಯಾವ ಭಾಗದಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳುವಂತಹ ಗಂಡಸು ಯಾವನು ಹುಟ್ಟೇ ಇಲ್ಲ ನಮ್ಮ ದೇಶದಲ್ಲಿ. ಇದನ್ನು ಸಾವಿರ ಹೇಳ್ಬಿಟ್ಟಿದ್ದೀನಿ, ಯಾಕೆಂದರೆ ನಾಚಿಕೆ ಆಗಲಿ ಅಂತ. ದೇಹದ ಚರಿತ್ರೆಯನ್ನೇ ತಿಳಿಯದ ಜ್ಯೋತಿಷ್ಯ ಹೇಳುವಂತಹ ಅನಾಗರಿಕತೆಯಲ್ಲಿರ್ತಕ್ಕಂತಹ ಜನಗಳಿಗೆ ಈ ಸಂದೇಶ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಜ್ಞಾನತ್ವವಾಗಿರ್ತಕ್ಕಂತಹ ಈ ಒಂದು ವಿಚಾರವನ್ನು ಜನಗಳಿಗೆ ಹರಡ್ತಾ ಇದ್ದೀರಲ್ಲ, ಯಾವ ಪುರುಷಾರ್ಥಕ್ಕೆ ಈ ಭೂಮಿಯಲ್ಲಿ ಹುಟ್ಟಿದೋ ನಾವು? ಹಣ ಮಾಡೋದಕ್ಕೊಂದೇ ಅಲ್ಲ ನಾವು ಚೀಲ ತಗೊಂಡು ಹುಟ್ಟಿರೋದಿಲ್ಲಿ, ಚೀಲ ತುಂಬ್ಕೊಂಡು ಹೋಗೋಕ್ಕೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ಕೇಳೋರು ಹೇಳೋರು ಇಬ್ಬರೂ ನಾವು ಜ್ಞಾನವಂತರಾಗಬೇಕು ಅನ್ನೋ ಉದ್ದೇಶ ಅಷ್ಟು ಬಿಟ್ಟು
ನೀವು ಮೊದಲು ಏನು ಮಾಡಬೇಕಂದ್ರೆ ಮನೆ ಕಟ್ತಿರೋ ಮಕ್ಕಳನ್ನ ಓದಿಸ್ತಿರೋ ಅದಾದಮೇಲೆ ನಿಮ್ಮ ವೈಯಕ್ತಿಕವಾದ ವಿಚಾರವನ್ನು ತರಬೇಡಿ, ಮಕ್ಕಳ ತಲೆ ಮೇಲೆ ಹಾಕಬೇಡಿ. ಮಕ್ಕಳು ನಿಮ್ಗೆ ಯಾರು ಓದಿಸಿ ಅಂತ ಮಕ್ಕಳು ಹುಟ್ಟಿದ್ದಲ್ಲ, ಮಕ್ಕಳಿಗೆ ಮದುವೆ ಮಾಡಲೇಬೇಕು ಅಪ್ಪ ಅಮ್ಮ ಅಂತ ಬಂದಿದ್ದಲ್ಲ. ಎಷ್ಟೋ ಜನ ಮಕ್ಕಳಿಗೆ ಮದುವೆ ಮಾಡದೆ ಸತ್ತೋಗ್ತಾರೆ. ಎಷ್ಟೋ ಜನ ತಂದೆ ತಾಯಿ ಓದ ಮೇಲೆ ಮಕ್ಕಳು ಮದುವೆ ಮಾಡ್ಕೋತಾರೆ. ಅವ್ರು ಇರೋವರೆಗೂ ಮಕ್ಕಳು ಮದುವೆನೇ ಆಗಲ್ಲ, ಅವ್ರು ಸತ್ತ ಮೇಲೆ ಮಕ್ಕಳು ಮದುವೆ ಆಗತ್ತೆ. ಈ ಫ್ಯಾಮಿಲಿ ಇದೆ ಅಂತೀಯಾ ಇಲ್ಲ ಅಂತೀಯಮ್ಮ? ಇದೇ ರೀ ಕರ್ಮಗಳು. ಮಕ್ಕಳಿಗೆ ಒಂದು ಸಂಸ್ಕಾರ ಮಾಡೋ ಯೋಗ್ಯತೆ ನಮಗಿಲ್ಲ ಅಂದರೆ, ಮಕ್ಕಳಿಂದ ನಾವು ಏನೂ ಅವ್ರಿಗೆ ಆಶೀರ್ವಾದ ಮಾಡೋ ಯೋಗ್ಯತೆ ನಮಗಿಲ್ಲ ಅಂದರೆ, ಈ ಸಮಾಜದಲ್ಲಿ ಮದುವೆ ಮಕ್ಕಳು ಯಾತಕ್ಕೆ ಬೇಕಾಗತ್ತೆ ಸ್ವಲ್ಪ ಯೋಚನೆ ಮಾಡಿ. ನರಕದಲ್ಲೇ ಇದ್ದು ನರಕದಲ್ಲೇ ಸಾಯೋದಾ? ಈ ಒಂದು ಗಣಿತವನ್ನು ನೀವು ಯಾವತ್ತು ಅರ್ಥ ಮಾಡ್ಕೋಬೇಕು. ಇದನ್ನು ನೀವು ಒಂದು ಕೆಲಸ ಮಾಡಿ, ಮೊದಲು ಏನು ಮಾಡ್ತೀರಾ ಮುಖ್ಯ ಅಲ್ಲ, ಮೂಲಾ ನಕ್ಷತ್ರಕ್ಕೆ ನಿಮ್ಮ ವಾಸದ ಮನೆಯಲ್ಲಿ ಅಂದರೆ ನಿಮ್ಮ ವಂಶದಲ್ಲಿ ನಿಮ್ಮ ತಂದೆ ತಾಯಿಯ ಮನೆಗೆ ಲೆಕ್ಕ ಹಾಕ್ಕೊಳ್ಳಿ. ನಿಮ್ಮ ತಾಯಿ ತವ್ರ ಮನೆ ಕಡೆಯಿಂದ ಎಷ್ಟು ಜನ ನೆಮ್ಮದಿಯಾಗಿ ಸಂಸಾರ ಮಾಡಿದ್ದಾರೆ, ಎಷ್ಟು ಜನ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಎಷ್ಟು ಜನ ಮದುವೆಗಳು ಮಾಡ್ಕೊಂಡಿದ್ದಾರೆ. ಮದುವೆ ಒಂದಲ್ಲ, ಮದುವೆಗಳು ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ಯಜಮಾನ್ರೆ. ಹಲೋ, ಮದುವೆ ಆಗಿದ್ದಾರೆ. ಅಲ್ಲ, ಮದುವೆಗಳು ಡಬಲ್ ಮದುವೆ ಆಗಿರೋದು, ಮದುವೆ ಆಗ್ಬಿಟ್ಟು ಗಂಡ ಹೆಂಡತಿ ಚೆನ್ನಾಗಿಲ್ಲದೆ ಇರೋದು, ಅನುಭವಿಸಿರೋದು, ಈ ವಿಚಾರವೆಲ್ಲ ಗಮನಿಸಿ ಸ್ವಲ್ಪ ನೀವು. ಇದ್ದಾರೆ ಗುರುಗಳೇ, ನಮ್ಮ ತಾಯಿ ಅಣ್ಣನೇ 2 ಮದುವೆ ಆಗಿದ್ರು, ಸೋದರ ಮಾವ. ಅಲ್ಲ, ಹಿಂಗೆ ಲೆಕ್ಕ ಹಾಕಿ ಕೂತ್ಕೊಂಡು ಇವತ್ತು ಅದೇ ಪಿಕ್ಚರ್ ಆಗ್ಬಿಡಿ ನಿಮ್ದು. ಏನು ಅಂದರೆ ನಿಮ್ಮ ತಾಯಿ ತವ್ರ ಮನೆಗೆ ಹೋಗ್ಬಿಡಿ, ಫುಲ್ಲು ಹೋಗ್ಬಿಡಿ. ಅಂದರೆ ಮನೆಗೆ ಹೋಗಿ ಅಂತಲ್ಲ, ಮನೇಲಿ ಕೂತ್ಕೊಳ್ಳಿ. ನಿಮ್ಮ ತಾಯಿ ವಿಚಾರ ಗೊತ್ತಿರುತ್ತೆ. ನಿಮ್ಮ ತಾಯಿ ಇದ್ರೆ ಕೇಳಿ. ಇಲ್ಲ, ತಾಯಿ ಇಲ್ಲ ಗುರುಗಳೇ, ಅವರು ಸ್ಟ್ರೋಕ್ ಆಗಿ 9 ವರ್ಷ ನೆಲ ಹಿಡಿದು ಅಲ್ಲಿ 10 ವರ್ಷ. ನೋಡಿ, ಸ್ವಲ್ಪ ಯೋಚನೆ ಮಾಡಿ. 9 ವರ್ಷ ಆ ಅಮ್ಮ ಅನುಭವಿಸಿದೆ ಅಂದರೆ ನಿಮ್ಮ ಮನೆಗೆ ಎಂಥ ಶಾಪ ಬಂದಿದೆ ಲೆಕ್ಕ ಹಾಕ್ಕೊಳ್ಳಿ. 9 ವರ್ಷ ಸ್ಟ್ರೋಕ್ ಆಗೋದು ಯಾಕಾಗತ್ತೆ? ಯಾಕೆ ಹೆಂಗಸರಿಗೆ ತೊಂದರೆ ಆಗತ್ತೆ? ಇದೇ ರೀತಿ ತಿಳ್ಕೋಬೇಕು. ಚಂದ್ರನನ್ನು ಅವಲಂಬಿಸಿ ಬದುಕ್ತಾ ಇದ್ದೀವಿ ಅಂದ ಮೇಲೆ ಚಂದ್ರ ಯಾರು? ಹೆಣ್ಣಿಗೆ ಹೋಲಿಕೆ ಕೊಟ್ಟಿದೆ. ಆ ಹೆಂಗಸರು ಹೆಣ್ಣು ಮಕ್ಕಳು ಮನೆಯಲ್ಲಿ ನೆಮ್ಮದಿ ಇಲ್ಲ, ಮದುವೆ ಚೆನ್ನಾಗಿಲ್ಲ, ಮದುವೆ ಮಾಡ್ಕೊಂಡು ಚೆನ್ನಾಗಿಲ್ಲ, ಆರೋಗ್ಯ ಚೆನ್ನಾಗಿಲ್ಲ ಅಂದ ಮೇಲೆ ಇಂತಹ ಒಂದು ಸತ್ಯವನ್ನು ಮಗುವಿನ ನಕ್ಷತ್ರದ ಮೂಲಕವಾಗಿ ಭಗವಂತ ಪಾಸ್ ಮಾಡ್ತಾನೆ. ತಿಳ್ಕೊಳ್ರಪ್ಪ, ಜ್ಞಾನಿಗಳಾಗ್ರಿ. ಅಜ್ಞಾನಿಗಳಂಗೆ ಮಕ್ಕಳಿಗೆ ಅವೆಲ್ಲ ತಿಳಿದೇ ಬೆಳೆಸಬೇಡಿ ಅಂತ ಭಗವಂತ ಹೇಳಿರ್ತಕ್ಕಂಥ ವೇದವಾಕ್ಯ. ನಾವು ಅದನ್ನೆಲ್ಲ ಸೈಡ್ಗೆ ಹಾಕಿ ಶಕ್ತಿ ಬಳಸಿ ಮಾಡೋಕ್ಕೆ ಹೋಗ್ತೀವಿ. ಮಾಡಬಾರ್ದು. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಯೋಚನೆ ಮಾಡೋದನ್ನು ಬಿಟ್ಟು, ಭಯ ಬೀಳೋದನ್ನು ಬಿಟ್ಟು ಮೊದಲು ಲಿಸ್ಟ್ ಹಾಕ್ಕೊಳ್ಳಿ. ನಿಮ್ಮ ಕುಟುಂಬದ ಕತೆ ಏನೇನಾಗಿದೆ. ನೀವು ಮದುವೆ ಮಾಡಿಕೊಂಡಾಗ, ನೀವು ಮದುವೆ ಮಾಡ್ಕೊಂಡ ನಂತರ ನಿಮ್ಗೆ ಹುಟ್ಟಿದ ಮಕ್ಕಳ ವಿಚಾರ, ನಿಮ್ಮ ಆಸ್ತಿ ವಿಚಾರ, ನಿಮ್ಮ ಆರೋಗ್ಯದ ವಿಚಾರ, ಇವೆಲ್ಲ ಒಂದು ಮ್ಯಾಥಮೆಟಿಕ್ಸ್ ಮಾಡ್ಕೊಳ್ಳಿ, ಲೆಕ್ಕ ಬರ್ಕೊಳ್ಳಿ, ತೊಗೊಂಡೋಗಿ ಮುಂದೆ ಇಡಿ. ನಮ್ಮ ಕುಟುಂಬದ ಇತಿಹಾಸ ಹೀಗಿದೆ, ಇದನ್ನು ಕಾರಣ ತಿಳಿಸಿ ಅಂತ ಕೇಳಬೇಕು. ಯಾರೇ ಆಗಿರಲಿ ಅವನು ಅದನ್ನು ಹೇಳಬೇಕು. ಯಾಕಾಯಿತು, ಏನಕ್ಕಾಯಿತು, ಏನು ಮಾಡಬೇಕು, ಏನಾಗಿದೆ, ಇದು ಪ್ರತಿಯೊಬ್ಬರು ತಿಳ್ಕೊಂಡ್ರೆ ಇದೇ ನಿಮ್ಮ ಗ್ರಹ ಗಣಿತ. ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ಇದನ್ನು. ಯಾಕೆ ಅಂದರೆ ಕುಟುಂಬದ ಗಣಿತವನ್ನು ತಿಳಿಯದೆ ಭಗವಂತನಿಗೆ ಲೆಕ್ಕ ಮಾಡೋಕ್ಕೆ ಹೋಗಬೇಡಿ ಯಾವಾಗ ಒಳ್ಳೆಯದಾಗತ್ತೆ ಅಂತ. ಈ ತಪ್ಪಿನಿಂದ ಹೊರಗೆ ಬನ್ನಿ ಅಂತಕ್ಕಂಥದ್ದೇ ನಮ್ಮ ಪ್ರಾರ್ಥನೆ ಆಗಿದೆ. ಯಜಮಾನ್ರೆ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೆದರಬೇಡಿ. 21 ವರ್ಷ ಅಕಸ್ಮಾತ್ ಅವನಿಗೆ ಬರ್ತಕ್ಕಂಥ ಬೆವರು, ಅವನ ದೇಹದಲ್ಲಿರ್ತಕ್ಕಂಥ ಸುಸ್ತು ಅವನನ್ನು ಯಾವತ್ತು ಬಿಸಾಕುತ್ತೋ ಗೊತ್ತಿಲ್ಲ. ಬಟ್ ಇದಕ್ಕೆ ಅವರು ಒಂದು ದೊಡ್ಡ ರಿಪೋರ್ಟ್ ಹೇಳ್ತಾರೆ ಡಾಕ್ಟ್ರು. ಅವತ್ತು ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಜೇಬಲ್ಲಿ ದಪ್ಪದು ಕಂತೆ ಇಡಬೇಕಾಗತ್ತೆ. ಆದರೂ ಮಗನ್ನ ಕರ್ಕೊಂಬತ್ತಿನ ವಾಪಸ್ ಅನ್ನುವಂಥ ಪ್ರಶ್ನೆ ಕೂಡ ನಿಮ್ಗೆ ಅವತ್ತು ಯೋಚನೆ ಮಾಡಬೇಕಾಗತ್ತೆ. ಹೆದರ್ಕೊಳ್ಳೋಕ್ಕಲ್ಲ. ಅಲ್ಲ, ನಾನು ಅವಕಾಶ ಮಾಡ್ಕೊಳಕ್ಕೆ ಏನಪ್ಪ ಮಾಡಲಿ? ನೀವು ಆಂಜನೇಯ ದೇವಸ್ಥಾನಕ್ಕೆ 5 ದಿನ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ದಾರಿ ಸಿಗಬಹುದು. ನಾನೇನು ಪ್ರಯತ್ನ ಮಾಡೋಕ್ಕಾಗಲ್ಲ, ನೀವೇ ಮಾಡಬೇಕು. ಹೆದರಬೇಡಿ, ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಸುಷ್ಮಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ನಾವು ಮಂಡ್ಯದಿಂದ ಕರೆ ಮಾಡ್ತಿದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗು ಬಗ್ಗೆ ಕೇಳಬೇಕಿತ್ತು. ನಕ್ಷತ್ರ ತಿಳಿಸಿ. ಆರಿದ್ರ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ. ಹೇಳಿ ತಾಯಿ, ಎಷ್ಟು ವರ್ಷ ಮಗನಿಗೆ? ಮಗನಿಗೆ 3.5 ವರ್ಷ ಆಯ್ತು ಗುರುಗಳೇ. ನಿಮ್ಮ ಮಗುನಾ? ಹೌದು ಗುರು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 4 ವರ್ಷ ಆಯ್ತು, 4.5 ವರ್ಷ ಆಯ್ತು ಗುರು. ಏನು ಓದಿದ್ದೀರಾ? ನಾನು MSc ಓದಿದ್ದೀನಿ ಗುರುಗಳೇ. ಓಕೆ, ಈ ಕಾರ್ಯಕ್ರಮವನ್ನು ನೀವು ಸುಮ್ಮನೆ ಕೇಳೋಣ ಅಂತ ಮಾಡಿದ್ರ, ಇಲ್ಲಿ ಏನೋ ಇದೆ ಅಂತ ಮಾಡಿದ್ರ? ಕರೆ ಮಾಡಿದ್ದು ಇಲ್ಲ ಗುರುಗಳೇ, ಪ್ರತಿದಿನ ನೋಡ್ತಾ ಇದ್ದೀನಿ. ಹಾಂ, ಅದಕ್ಕೆ ಮಗು ಒಂದು ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಗುರುಗಳೇ, ಅದಕ್ಕೆ ಮಾಡಿದೆ ಗುರುಗಳೇ. ಅಲ್ಲ, ನಮ್ಮ ದೇಶದಲ್ಲಿ ನಮ್ಮ ಭಾರತ ಸಂಸ್ಕಾರ ಸಂಸ್ಕೃತಿ ಅಂತ ಹೇಳ್ತೀವಲ್ಲ ಅಮ್ಮ. ಹಲೋ ಹಲೋ, ಹೇಳಿ ಗುರುಗಳೇ.
ನಮ್ಮ ಭಾರತ ದೇಶದ ನಾವು ಭಾರತೀಯರು ಅಂತ ಹೇಳ್ತೀವಿ, ಹೌದಲ್ಲ? ಹೌದು ಗುರುಗಳೇ. ನೋಡಿ, ನಮ್ಮ ದೇಶದಲ್ಲಿ ಏನಿಲ್ಲ ಎಲ್ಲವೂ ಇದೆ. ಹಲೋ, ಹೌದು ಗುರು. ಯಾಕೆ ಮಾತಾಡ್ತಾ ಇಲ್ವಲ್ಲ? ಬೇಜಾರಾ? ಇಲ್ಲ ಇಲ್ಲ ಗುರುಗಳೇ, ಕೇಳಿಸ್ತಾ ಇದೆ. ವಿಷಯ ತಿಳ್ಕೊಳ್ಳಿ ಅಮ್ಮ. ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ನದಿಗಳು ಹೌದು ಗುರು. ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ. ಆಮೇಲೆ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಒಂದು ಸೀಸನ್, ಋತುಗಳು, 3 ತಿಂಗಳು ಚಳಿ, 3 ತಿಂಗಳು ಬೇಸಿಗೆ. ಈ ಥರ ಋತುಗಳು ಬೇರೆ ದೇಶದಲ್ಲಿ ತುಂಬ ಕಷ್ಟ. ಅಂಥ ನಮ್ಮ ದೇಶದಲ್ಲಿ, ಈ ದೇಶದಲ್ಲಿ ನಾವು ಹುಟ್ಟಿ, ಪುಣ್ಯವಂತ ದೇಶದಲ್ಲಿ ಹುಟ್ಟಿ, ನಾವಿನ್ನೂ ಬರೀ ಕಣಿ ಕೇಳೋದ್ರಲ್ಲೇ, ಕತೆ ಕೇಳೋದ್ರಲ್ಲೇ ಕಾಲ ಕಳೀತಾ ಇದ್ದೀವಲ್ಲ. ಯಾವತ್ತಿ ಸತ್ಯ ಓಪನ್ ಆಗೋದು ಅಂತ ಪ್ರತಿಯೊಬ್ಬರಿಗೂ ಅರ್ಥ ಮಾಡ್ಕೊಳ್ಳಿ ಅಂತ ತಾಯಿ ನಿಮಗೆ ಕೇಳಿದೆ. ಈಗ ಮಗು ಬಗ್ಗೆ ಏನು ಡೌಟ್ ಇದೆ ಅಂತ ಕರೆ ಮಾಡಿದ್ರಿ. ಹಲೋ, ಆರೋಗ್ಯ ಪದೇ ಪದೇ ಹುಷಾರ್ ತಪ್ತಾ ಇರ್ತಾನೆ ಗುರುಗಳೇ. ನಾರ್ಮಲ್ಲ ಸಿಸರಿನಾ ಇದು? ನಾರ್ಮಲ್ ಗುರುಗಳೇ. ಯಾವ ವಾರ ಹುಟ್ಟಿದ್ದು ಮಗು? ಮಗು ಹುಟ್ಟಿದ್ದು ಬುಧವಾರ ಗುರುಗಳೇ. ಏನು ನಕ್ಷತ್ರ ಹೇಳಿದ್ರಿ? ಆರಿದ್ರ ನಕ್ಷತ್ರ ಗುರುಗಳೇ. ಓಕೆ, ಗಂಡು ಮಗುನಾ? ಗಂಡು ಮಗು ಗುರುಗಳೇ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು? ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ ಗುರುಗಳೇ. ನಿಮ್ಮ ತಂದೆ? ತಂದೆ ವ್ಯವಸಾಯ ಗುರುಗಳೇ. ಚೆನ್ನಾಗಿ ಓಡಾಡ್ಕೊಂಡು ಖುಷಿಯಾಗಿದ್ದಾರಾ? ನಿಮ್ಮ ತಂದೆನ ನಿಮ್ಮ ತಾಯಿನ? ಇಬ್ಬರಲ್ಲಿ ಯಾರು ಖುಷಿಯಾಗಿ ಚೆನ್ನಾಗಿ ಓಡಾಡ್ತಾರೆ ಹೆಲ್ತಿಯಾಗಿ? ಇಬ್ರಿಗೂ ಆರೋಗ್ಯ ಸಮಸ್ಯೆಗಳಿದೆ ಗುರುಗಳೇ. ಓಕೆ, ನಿಮ್ಮ ಜಮೀನು ನಿಮ್ಮ ತಂದೆ ಸಂಪಾದನೆ ಮಾಡಿದ, ಅವ್ರ ತಂದೆ ಸಂಪಾದನೆ ಮಾಡಿದ್ದ? ಅವ್ರ ತಂದೆ ಗುರುಗಳೇ, ಅಂದ್ರೆ ನಮ್ಮ ತಾತ ಸಂಪಾದನೆ ಮಾಡಿದ್ರು. ನಿಮ್ಮ ತಂದೆ ಏನು ಸಂಪಾದನೆ ಮಾಡಿಲ್ಲ? ಇಲ್ಲ ಗುರುಗಳೇ. ಓಕೆ, ಈಗ ನಿಮ್ಮ ತಂದೆ ಈ ದೇವರಿಗೆ ಸಂಬಂಧಪಟ್ಟಂಥದ್ದು, ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಏನೋ ತಿಳ್ಕೊಳ್ಬೇಕು ಅನ್ನೋದು ಆಸಕ್ತಿ ಇದೆಯಾ ನಿಮ್ಮ ತಂದೆಗೆ? ಆ ಥರದ್ರಲ್ಲಿ ಏನೂ ಆಸಕ್ತಿ ಇಲ್ಲ ಗುರುಗಳೇ. ಇನ್ನೂ ಅಂದರೆ ಇನ್ಯಾವಾಗ? ಅಯ್ಯೋ, ನಿಮಗೆ ಮದುವೆಯಾಗಿ ನಿಮಗೆ ಮಕ್ಕಳಾದರೂ ಇನ್ನೂ ಅಂದರೆ ಇನ್ಯಾವಾಗ ಅಂದರೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಇಲ್ಲ ಗುರುಗಳೇ. ಯಾಕೆ ಇದನ್ನು ಕೊಡ್ತಾ ಇದ್ದೀನಿ ನಿಮಗೆ? ಸಂದೇಶವಾದಾಗಿರ್ತಕ್ಕಂಥ ಸಂದೇಹಕ್ಕೆ ಒಂದು ಉತ್ತರ ಬೇಕಾಗತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ನೀವು ಓದಿರ್ತಕ್ಕಂಥವ್ರು. ಈಗ ತಂದೆ, ತಾತ, ನಮ್ಮ ಸಂವಿಧಾನ ಅಂತಕ್ಕಂಥದ್ದು ನಾವು ಕುತ್ಕೊಂಡು ಭಾರಿ ಜೋರಾಗಿ ಮಾತಾಡ್ತೀವಿ, ಸ್ಟೆಂಟ್ ಮಾಡ್ಕೊಂಡು ಸಂವಿಧಾನ ಸಂವಿಧಾನ ಅಂತ. ನಗು ಬರುತ್ತೆ ನನಗೆ ಈ ಮಾತಾಡೋರಿಗೆ. ಕೇಳ್ರೆ ಸಂವಿಧಾನ ಅಂದರೆ ಅದೇನು ಸಂವಿಧಾನ ಹೇಳ್ತಾರೋ ಅವ್ರಿಗೆ ಕೇಳಬೇಕು. ತಾತನ ಆಸ್ತಿ ಮೊಮ್ಮಕ್ಕಳಿಗೆ ಅಂತ ಇದನ್ನು ಸಂವಿಧಾನ ಅಂತ ಹೇಳುತ್ತೆ. ತಾತನ ಆಸ್ತಿ ಮೊಮ್ಮಕ್ಕಳಿಗೆ ಅಂದರೆ ತಾತ ಏನು ಮಾಡಿರ್ತಾರೆ, ದುಡ್ಡು ಮಾಡಿರ್ತಾರ, ಬೇಜಾರಾಗಿರುತ್ತಾ, ಮದುವೆಗಳು ಮಾಡ್ಕೊಂಡಿರ್ತಾರ, ಮದುವೆ ಮಾಡ್ಕೊಂಡು ಬಿಟ್ಬಿಟ್ಟಿರ್ತಾರ, ಧರ್ಮ ಅನ್ನೋದು ಗೊತ್ತೇ ಇಲ್ವಾ, ಇದೆಲ್ಲವೂ ಕೂಡ ಹೆಣ್ಣು ಮಕ್ಕಳಿಗೆ ಡೆಪಾಸಿಟ್ ಆಗತ್ತೆ. ಅವ್ರ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಈ ಫಲಿತಾಂಶಕ್ಕೆ ಮಕ್ಕಳು ಹುಟ್ಟೋದು. ಈಗ ಈ ಮಗು ಆರಿದ್ರ ನಕ್ಷತ್ರಕ್ಕೆ ಬಂತು. ಎಲ್ಲಿಂದ ಬಂತು? ಈ ಅಮ್ಮನ ತಂದೆ ಮಾಡಿರ್ತಕ್ಕಂತಹ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸಲ್ಯೂಟ್ ಹೊಡೆದ್ಬಿಟ್ಟು, ನನಗೆ ಪುರ್ಸೊತ್ತಿಲ್ಲ, ದೇವರಿಗೆ ಬಾಯ್, ನಮಸ್ಕಾರ ಮಾಡಿಲ್ಲ ಇವರು, ದೇವರಿಗೆ ಬಾಯ್, ಸಿ ಯು, ಪ್ಲೇನ್ ಕಿಸ್ಸು. ಅರ್ಥ ಆಗಲಿ ಅಂತ ಹೇಳ್ತೀನಿ. ಇದೆಲ್ಲ ಪ್ಲೇನ್ ಕಿಸ್ ಕೊಟ್ಟಿರ್ತಕ್ಕಂಥ ಸಂಪ್ರದಾಯದಲ್ಲಿ ಹುಟ್ಟುವ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಆರಿದ್ರಾ ನಕ್ಷತ್ರಕ್ಕೆ ಮಗು ಬಂದಿದೆ. ಈಗ ಈ ಮಗು ಏನನ್ನ ಸಮಸ್ಯೆಯನ್ನು ಅನುಭವಿಸುತ್ತಾ ಇದೆ ಅಂದರೆ, ಆ ಮಗು ರೌಂಡ್ ಹೊಡೆಯುತ್ತಲ್ಲ, ಭೂಮಿ ಥರ ಚಕ್ರ ಥರ ರೌಂಡ್ ಹೊಡಿತಲ್ಲ ಮಲ್ಕೊಂಡಾಗ, ಅದೇ ಆ ಮಗುವಿಗೆ ಶಿಕ್ಷೆ. ಅಮ್ಮ, ನೀವು ಮಗುನ ಮಲ್ಕೊಂಡಿದ್ದ ವಿಚಾರ ಗಮನಿಸ್ತೀರಾ? ಯಾವ ಗಮನಿಸಿದ್ದೀರಾ? ಹೌದು ಗುರುಗಳೇ, ತುಂಬಾ ಒದ್ದಾಡ್ತಾನೆ ಗುರುಗಳೇ. ಯಾರ ಮೇಲೆ ಕಾಲು ಹಾಕ್ಬೋದು, ಯಾರ ಮೇಲೆ ಕೈ ಹಾಕ್ಬೋದು, ಎಲ್ಲೆಲ್ಲೆಂಗೋ. ಕ್ರಿಕೆಟ್ ಆಡೋದು ಎಲ್ಲಿ ಅಂದರೆ ನಿದ್ದೆಲಿ ಕ್ರಿಕೆಟ್ ಆಡೋದೇ ಆರಿದ್ರ ನಕ್ಷತ್ರದವರು. ಸಿಕ್ಸು ಹೊಡಿ 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 ಹೊಡೆದ್ಬಿಡ್ತಾನೆ, ಪಕ್ಕದಾಗ ಹೊಡೆದ್ಬಿಡ್ತಾನೆ. ಕನ್ಸಲ್ಲಿ ಕಾಡ್ತಾ ಇರ್ತಲ್ಲಮ್ಮ ಸಿಕ್ಸು, ಇವನು ಇಲ್ಲಿ ಸಿಕ್ಸ್ ಮಾಡ್ತಿರ್ತಾನೆ. ಅಂದರೆ ಇದು ಆಶ್ಚರ್ಯ ಅನ್ಬೋದು ನಿಮಗೆ. ಮಕ್ಕಳ ನಕ್ಷತ್ರ ನಿದ್ದೆಯಲ್ಲಿ ಎಷ್ಟರ ಮಟ್ಟಕ್ಕೆ ತಿಳ್ಕೋಬೇಕು ಅನ್ನೋದಿದ್ದರೆ ನಿಜವಾಗ್ಲೂ ನಿಂತಲೇ ಕುಸ್ತು ಬಿದ್ದೋಗ್ಬೇಕು ನೀವು. ಅಂಥ ವಿಚಾರ ತೋರಿಸ್ಕೊಡ್ತೀನಿ ನಾನು. ಒಂದು ಮಗು ಹೆಣ್ಣಾಗಲಿ ಗಂಡಾಗಲಿ ಮಲಗ್ತಕ್ಕಂಥ ಭಂಗಿಯಲ್ಲಿ ಆ ಮಗುವಿನ ದೇಹದಲ್ಲಿರ್ತಕ್ಕಂಥ ರೋಗಗಳು ಎಷ್ಟು ತುಂಬಿದೆ. ಏನು ರೋಗಗಳು? ಉಸಿರಾಟದ ಸಮಸ್ಯೆಯಲ್ಲಿ ಆ ಮಗು ಅನುಭವಿಸುತ್ತಿದೆ. ಹೌದು ಗುರುಗಳೇ. ಗೊತ್ತಾಯ್ತಾ ನಿಮಗೆ? ಹೌದು ಗುರುಗಳೇ. ನೀವು 4 ತಿಂಗಳು ಗರ್ಭಿಣಿಯಾಗಿದ್ದಾಗ ನೀವು ಪಟ್ಟಂತಹ ಬೇಜಾರು, ವೇದನೆ, ನೀವು ಮಾಡಿರೋ ಊಟ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಹೌದು ಗುರುಗಳೇ. ಅದರ ನರ್ಕರಿ ಮಗು. ಗರ್ಭಿಣಿ ಆಗ್ಬಿಡೋದು ಮುಖ್ಯ ಅಲ್ಲ, ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ಗರ್ಭಾವ್ಯವಸ್ಥೆಯಲ್ಲಿ ಹೆಣ್ಣನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಮದುವೆ ಮಾಡ್ಕೊಂಡಂಥ ಹೀರೋ ಗೊತ್ತಿರಬೇಕು, ಲವ್ ಮಾಡ್ದನು ಗೊತ್ತಿರಬೇಕು. ಇಲ್ಲವೇ ಇಲ್ಲ. ಅದು ಹೆಣ್ಣಿನ ಕರ್ಮ ರೀ. ಮಗು ಮಾಡ್ಕೊಳ್ಳೋದು, ಮಗು ಇಟ್ಕೊಳ್ಳೋದು, ಮಗು ಏನು ಅರ್ಥ ಇದೆ ನಾವು ಮಾತಾಡ್ತಾ ಇರೋದ್ರಲ್ಲಿ? ಅದು ಕಾರಣಕರ್ತರು ಯಾರು?
ಆ ಕಷ್ಟಕ್ಕೆ ಕಾರಣಕರ್ತರು ಯಾರು? ಅದು ಬಿಟ್ಬಿಡ್ತಾರೆ. ಹೆಣ್ಣಿನ ಕರ್ಮ ಅಂತೆ ಅದು. ಈ ರೀತಿ ನಾವು ಅಜ್ಞಾನದಲ್ಲಿ ಬದುಕ್ತಾ ಇದ್ದೀವಿ. ಹೆಣ್ಣಿನ ತೂಕವನ್ನು ಗಂಡು ಬಳಸಬೇಕು, ಹೊತ್ಕೋಬೇಕು, ಹಿಡಿಬೇಕು. ಅದಕ್ಕೆ ಗಂಡ ಹೆಂಡತಿ ದಾಂಪತ್ಯ ಅಂತ ಹೇಳೋದು. ನಿನ್ನ ಕರ್ಮ ನಾನೇನು ಮಾಡಲಿ ಅಂದರೆ ಇದು ಗಂಡ ಹೆಂಡತಿ ಅಂತ ಹೇಳೋದಲ್ಲ, ಪಾರ್ಟ್ನರ್ ಅಂತ ಹೇಳ್ತಾರೆ. ಈ ಕಾಲದಲ್ಲಿ ಅದೇ ಆಗಿರೋದು. ಹೆಣ್ಮಕ್ಳು ಅದನ್ನೇ ಕೇಳೋದು, ಲೈಫ್ ಪಾರ್ಟ್ನರ್. ಅನುಭವಿಸಿ. ಇದೆಲ್ಲ ಆದರೆ ಸಂಸಾರ ಆಗಲ್ಲ, ನೆಮ್ಮದಿ ಸಿಗಲ್ಲ. ಈಗ ಮಗುವಿನ ಉಸಿರಾಟವನ್ನು ಸರಿ ಮಾಡಿಸಿಕೊಳ್ಳುವುದು ಮಾಡಬೇಕಾ ಬೇಡವಾ ಅಮ್ಮ? ಮಾಡ್ಬೇಕು ಗುರುಗಳೇ. ಯಾವಾಗ ತಾಯಿ ಮಾಡ್ತೀರಾ? ಈಗ ಯೋಚನೆ ಇಷ್ಟೊತ್ತು ಹೇಳಿದ್ಮೇಲೆ ಏನು ಅಂದ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿ ಹೇಳಿ ನೋಡೋಣ. ಅದು ಸರ್ ಸುಮಾರು ಸಲ ಆಸ್ಪತ್ರೆಗಳಿಗೆಲ್ಲ ತೋರಿಸಿದೀವಿ ಗುರುಗಳೇ. ಹಾಸ್ಪಿಟ್ಲಲ್ಲಿ ಉಸಿರಾಟ ಸರಿ ಮಾಡ್ತಾರಾ? ಸರಿ ಅಂದ್ರೆ ಆ ತರ ಅಲ್ಲ ಗುರುಗಳೇ, ತೋರಿಸಿದೀವಿ, ಆ ಸಮಯಕ್ಕೆ ಸರಿ ಹೋಗುತ್ತೆ ಗುರುಗಳೇ. ಪದೇ ಪದೇ ಅದು ರಿಪೀಟ್ ಆಗ್ತಾ ಇದೆ ಗುರುಗಳೇ. ಈಗ ನಾನು ಹೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ಹಾಸ್ಪಿಟ್ಲು ಡಾಕ್ಟರಿಂದ ಮಗುವಿನ ಉಸಿರಾಟವನ್ನು ಸರಿ ಮಾಡ್ಲಿಕ್ಕಾಗತ್ತಾ? ನೀವು ಜನರಲಾಗಿ ಮಾತಾಡಿ. ಉಸಿರಾಡೋದು ಮಗು ಹೌದಲ್ಲಮ್ಮ? ಹೌದು ಗುರುಗಳೇ. ಅದಕ್ಕೆ ಮೆಡಿಸಿನಿಂದ ಹೆಂಗೆ ಸರಿ ಮಾಡೋಕ್ಕಾಗತ್ತೆ? ಯಾವಾಗಲೂ ICU ಇಟ್ಕೋಬೇಕಷ್ಟೇ. ಅದೊಂದೇ ಕಾರಣ ಅಷ್ಟೇ. ICU ತಗೊಂಡೋಗಿ ಸೇರಿಸ್ಬಿಡ್ಬೇಕಾಗತ್ತಾ? ಇಲ್ಲ ಮನೇಲೇ ಒಂದು ICU ವಾರ್ಡ್ ಮಾಡ್ಕೋಬೇಕು. ಅಲ್ಲ, ಇನ್ನು ಕ್ರಮೇಣ ಇನ್ನು ಮನೆ ಕಟ್ಟಬೇಕಾದ್ರೆ ಇದು ಒಂದು ಬರುತ್ತೆ. ದೇವ್ರ ಮನೆ ಮಾಡೋಂಗಿಲ್ಲ. ಒಂದು ICU ಒಂದು ರೂಮ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಒಂದು ಆಂಬುಲೆನ್ಸ್ ಇಟ್ಕೊಳ್ಳಿ. ಇನ್ನು ಮುಂದೆ ಕಟ್ಟೋ ಮನೆಗಳಿಗೆ ಇದು ಗಟ್ಟಿ. ಯಾಕೆ ಅಂದರೆ ನಾವು ಅಷ್ಟು ಅಜ್ಞಾನದಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ಬೆಳಿಗ್ಗೆ ಆಯಿತು ಅಂದರೆ ಮೆಡಿಷನ್, ರಾತ್ರಿ ಮಲಗೋಕ್ಕೆ ಮೆಡಿಷನ್, ಬದುಕೋಕ್ಕೆ ಮೆಡಿಷನ್, ಊಟ ತಿನ್ನೋಕ್ಕೆ ಮೆಡಿಷನ್, ಹೊರಗೆ ಹೋಗೋಕ್ಕೆ ಮೆಡಿಷನ್. ಏನು ಕರ್ಮಾರಿ ಇದು? ಇದಕ್ಕೆ ದೇವರು ನಿಮಗೆ ಈ ಭೂಮಿಯನ್ನು ಸೃಷ್ಟಿ ಮಾಡಿ ಕಳಿಸಿದ್ದು. ನಿಮ್ಮ ದೇಹವನ್ನು, ನಿಮ್ಮ ಮಕ್ಕಳ ದೇಹವನ್ನು ಗುರುತಿಸದೆ ನೀವು ಯಾವ ಪುರುಷಾರ್ಥಕ್ಕೆ ಬದುಕ್ತೀರಾ ಈ ಭೂಮಿಯಲ್ಲಿ? ನಿಮ್ಮ ಭೂಮಿನೇ ಅದು, ನಮ್ಮದಲ್ಲ. ಏನಕ್ಕೆ ಬದುಕಬೇಕು ನಾವು? ಬೆಳಿಗ್ಗೆ ಆಯಿತು ಅಂದರೆ ಭಯ. ಯಾಕೆ ಬೇಕು ಈ ಜೀವನ? ಇದರಿಂದ ಹೊರಗೆ ಬರಬೇಕು ಅಂದರೆ ಈಗಿಷ್ಟು ಓದಿದ್ದಾರೆ ಇವರು. ಓದಿದ್ರೂ ಕೂಡ ಮಗುವಿನ ಉಸಿರಾಟಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅಂತ ಹೇಳ್ತಾ ಇದ್ದೋ ಒಂದು ಭಾಗ. ಇನ್ನೊಂದು ಭಾಗ ಶಾಸ್ತ್ರ ಕೇಳಿದ್ದೀವಿ. ಈ ಎರಡರಲ್ಲೂ ಏನಾದ್ರು ಮನುಷ್ಯ ಬದುಕೋಕ್ಕೆ ಅವಕಾಶ ಇದೆಯಾ? ಇಲ್ಲ, ಸಾಧ್ಯನೇ ಇಲ್ಲ. ಇದು ನಿಮ್ಮ ಕರ್ಮದ ಸಂಕೇತ. ಇದು ದುಡ್ಡು ಖರ್ಚು ಮಾಡ್ಕೊಂಡು ಬದುಕೋದು, ಸಾಲ ಮಾಡ್ಕೊಂಡು ಬದುಕೋದು. ಎಷ್ಟು ಬಂದರೂ ಹಾಸ್ಪಿಟ್ಲ್ ಕಟ್ತಾ ಇದ್ದೀವಿ. ಎಷ್ಟು ಮನೆಗಳಲ್ಲೆಲ್ಲಮ್ಮ? ಹೌದು. ಅಯ್ಯೋ ಸ್ವಾಮಿ, ನರ್ಸಿಂಗ್ ಹೋಮೇ ನಂದು ಆಗ್ಬಿಟ್ಟದೆ. ಎರಡನೇ ಚಾರ್ಟು ಕೋರ್ಟು ಸ್ವಾಮಿ. ಇದು ಎರಡು ಬಿಟ್ಟು ಮನುಷ್ಯ ಬದುಕ್ತಾ ಇಲ್ಲ ಇವತ್ತು. ಒಂದು ನರ್ಸಿಂಗ್ ಹೋಮ್, ಇನ್ನೊಂದು ಕೋರ್ಟ್. ಇವೆರಡರಲ್ಲೇ ಮನುಷ್ಯ ತಗಲಾಕೊಂಡಿದ್ದಾನೆ. ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈ ಬದುಕು ಬೇಕಾ ನಮಗೆ? ಅಮ್ಮ, ನಿಮಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಈಗ ಮಗುಗೆ ಏನು ಮಾಡಬೇಕು ಗೊತ್ತಾ? ಉಸಿರಾಟದ ಸಮಸ್ಯೆ ಎಲ್ಲಿ ಆಗ್ತಾ ಇದೆ ಅಂದರೆ, ಕಣ್ಣು ಅಂತಕ್ಕಂಥದ್ದು ಪೂರ್ತಿ ಕಣ್ಣು ಮುಚ್ಚಿ ನಿದ್ದೆ ಮಾಡುತ್ತಾ ಮಗು? ನಿದ್ದೆ ಚೆನ್ನಾಗಿ ಮಾಡ್ತಾನೆ ಗುರುಗಳೇ. ಒಂದು ನಿಮಿಷ. ನೀವು ನಿದ್ದೆ ಚೆನ್ನಾಗಿ ಮಾಡ್ತಾನೆ ಅಂತ ತಿಳ್ಕೊಂಡೋದೇ ತಪ್ಪಾಗಿರೋದಿಲ್ಲಿ. ನಿಮ್ಮ ಕಲ್ಪನೆ ಅದು ಚೆನ್ನಾಗಿ ಮಾಡ್ತಾನೆ ಅಂತ. ನಿದ್ದೆ ಮಾಡೋ ರೀತಿಯಲ್ಲಿ ನಿದ್ದೆ ಮಾಡ್ತಾನೆ ನಮ್ಮ ಅವನು. ಉಲ್ಟಾ ಆಗ್ತಾನ, ಸೈಡಿಗೆ ಮಲ್ಕೋತಾನ, ನೋಡಿದ್ಯಮ್ಮ? ಸೈಡಿಗೆ ಮಲ್ಕೋತಾನೆ ಗುರುಗಳು. ಸರಿ, ನಿದ್ದೆ ಚೆನ್ನಾಗಿ ಮಾಡೋದು ಅಂದರೆ ಏನು ಗೊತ್ತಾಗಿದೆ ನಿಮಗೆ? ಯಾವ ಥರ ನಿದ್ದೆ ಚೆನ್ನಾಗಿ ಮಾಡೋದು ಅಂದರೆ ಹೇಗೆ? ಅಂದ್ರೆ ತುಂಬಾ ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾನೆ. ಅದು ನಿದ್ದೆ ಚೆನ್ನಾಗಿದೆ ಅಂತನಾ? ನಿದ್ದೆ ಮಾಡುವಾಗ ಶಬ್ದ ಕೇಳಿದ್ರಮ್ಮ ಒಂದು? ಹಲೋ, ಶಬ್ದ ಏನು ಮಾಡಲ್ಲ ಗುರುಗಳು. ಅಲ್ಲಪ್ಪ, ತುಟಿ ಓಪನ್ ಮಾಡ್ತಕ್ಕಂಥ ವಿಚಾರ, ಮೂಗಲ್ಲಿ ಉಸಿರು, ತುಟಿಯಲ್ಲಿ ಓಪನ್ ಆಗ್ತಕ್ಕಂಥ ವಿಚಾರ ಗಮನಿಸಿದ್ದೀರಾ ಅಂತ ಕೇಳ್ತೀನಿ. ಹೌದು ಹೌದು ಗುರುಗಳೇ. ಮತ್ತೇನು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತ ಹೇಳ್ತೀರಾ ತಾಯಿ? ಯು ಆರ್ ಎಜುಕೇಟೆಡ್. ನಿಮಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಅಲ್ಲ. ಯಾವ ಪುರುಷಾರ್ಥಕ್ಕೆ? ಅದಕ್ಕೆ ನಾನು ಬೈಯೋದು ಎಜುಕೇಷನ್ಗೆ. ಏನಕ್ಕೆ ಬೈತೀನಿ ಅಂದರೆ, ಏನು ಏನ್ರಿ ಪ್ರಯೋಜನ? ಒಂದು ದೇಹದ ಬಗ್ಗೆ ಅರಿವಿಲ್ಲ, ಒಂದು ದಾಂಪತ್ಯದ ಬಗ್ಗೆ ಅರಿವಿಲ್ಲ, ಒಂದು ಊಟ ಮಾಡೋದ್ರ ಬಗ್ಗೆ ಅರಿವಿಲ್ಲ. ಇದೆಲ್ಲ ಎಜುಕೇಷನ್ ಇದೆಯಾ? ಇಲ್ಲ. ಅಂಥ ಎಜುಕೇಷನ್ ಬೇಕಾ ಅಂತ ಅಷ್ಟೇ ಹೊರತು ಎಜುಕೇಷನ್ ಬೇಡ ಅಂತ ಹೇಳ್ತಿಲ್ಲ. ಸಂಸ್ಕಾರ ಅನ್ನುವ ಎಜುಕೇಷನ್ ಕೊಡಿ ಮಕ್ಕಳಿಗೆ, ತದನಂತರ ನೀವು ಮಕ್ಕಳ ಶಿಕ್ಷಣ ಕೊಡಿ. ಸಂಸ್ಕಾರ ಅನ್ನೋದೇ ನಮ್ಮ ಅರ್ಥ ಗೊತ್ತಿಲ್ಲ ಇನ್ನೂ. ಹೆಂಗೆ ಮಕ್ಕಳು ಸಾಕೋದು? ಹೆಂಗೆ ಮಕ್ಕಳನ್ನ ಚೆನ್ನಾಗಿ ಇಟ್ಕೊಳ್ಳೋದು? ಮಕ್ಕಳನ್ನು ಗಮನಿಸಬೇಕು ಅಂತ ಕಾರ್ಯಕ್ರಮದಲ್ಲಿ ಪ್ರತಿದಿನ ಹೇಳ್ತೀನಿ. ಗಮನಿಸೋಕ್ಕೆ ಗೊತ್ತೇ ಇಲ್ಲ ಅಪ್ಪ ಅಮ್ಮಂದರಿಗೆ. ನೀವು ಒಂದು ಕೆಲಸ ಮಾಡಿ, ಆ ಮಗುವಿಗೆ ತಿಳ್ಕೊಳ್ಬೇಕಾಗಿದ್ದದ್ದು ಉಸಿರಾಟಕ್ಕೆ ಸಮಸ್ಯೆ ಏನಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಕಣ್ಣು, ಕಿವಿ, ಗಂಟ್ಲಲ್ಲಿ ಈ ಆರಿದ್ರಾ ನಕ್ಷತ್ರಕ್ಕೆ ಸಮಸ್ಯೆ ಇರುತ್ತೆ. ತಲೆಯ ಭಾಗ ತುಂಬ ಮೆದುಳಿಗೆ ಬೇಕಾದಂಥ ಪರ್ಸೆಂಟೇಜ್ ಆಕ್ಸಿಜನ್, ರಕ್ತ ಚಲನೆ ಸೂಕ್ತವಾಗಿ ತಲುಪಲ್ಲ. ಆದ ಕಾರಣ ಮಗು ಪಲ್ಟಾ ಹಾಸ್ಕೊಂಡು ಉಲ್ಟಾ ಮಾಡುತ್ತೆ, ಪರದಾಡುತ್ತೆ ಮಗು ಮಲ್ಕೊಳ್ಳೋಕ್ಕೆ. ಈ ಕಾರಣವನ್ನು ತಿಳ್ಕೊಳ್ಳೋದಕ್ಕೆ ನೀವು ಬಾಲಾರಿಷ್ಟ ದೋಷ ಅಂತ ಹೇಳ್ತಾರೆ. ಅದನ್ನು ಎಲ್ಲಿ ತೆಗಿಬೇಕು? ಕ್ಷೇತ್ರದಲ್ಲಿ ತೆಗಿಬೇಕು.
ಅದನ್ನು ಹೇಳ್ಕೊಡೋಣ. ತಿಳ್ಕೊಳ್ಳೋದಾದರೆ ಮಾಡಿ. ಮೆಡಿಷನಿಂದ ಮಗು ಸರಿ ಮಾಡೋಕ್ಕಾಗಲ್ಲ. ಮಗುಗೆ ಆರಿದ್ರಾ ನಕ್ಷತ್ರಕ್ಕೆ ಪ್ರಾಯಶ್ಚಿತ ನಿಮ್ಮ ಅಪ್ಪನ ಮನೇಲಿದೆ, ಅಲ್ಲಿ ತಿಳ್ಕೊಬೇಕು ಏನಾಗಿದೆ ಅಂತ ಹೇಳ್ಕೊಡೋಣ. ಅದಕ್ಕೇನು ಮಾಡಬೇಕು ಅಂತ ಹೇಳ್ಕೊಡೋಣ. ಅದು ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಒಳ್ಳೆಯದಾಗಲಿ ತಾಯಿ. ಸರಿ ಗುರುಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಎಷ್ಟು ವಿಚಾರಗಳನ್ನು ಪ್ರತಿದಿನ ಮನದಟ್ಟು ಮಾಡಿದರೂ ಎಷ್ಟು ಜನಕ್ಕೆ ಅರ್ಥ ಆಗ್ತಾಯಿದ್ರು ನಂಗೆ ಗೊತ್ತಿಲ್ಲ. ಆದರೆ ನಾನು ಬಲವಂತಕ್ಕೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಆಸಕ್ತಿನೂ ಇಲ್ಲ. ಇಷ್ಟೇ ವಿಚಾರ. ನಾವು ಮನುಷ್ಯ ಅಂತ ಹುಟ್ಟಿದ ಮೇಲೆ ಯಾವ ಕಾರಣಕ್ಕೂ ಹೊಸ ಮನುಷ್ಯನಾಗಿ ಬದುಕಬೇಕಷ್ಟೆ. ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಹೊಸ ಮಗು ಅಂತಿರಲ್ಲ, ಅಲ್ಲ, ಎಲ್ಲವೂ ನಿಮ್ಮದೇ. ಹಳೇದು ಮಗುವಿನಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ನಿಮ್ಮದೇ. ಜೆರಾಕ್ಸ್. ನಿಮ್ಮಲ್ಲಿ ಏನೇನು ಸಮಸ್ಯೆಗಳಿದೋ ಅದೆಲ್ಲ ಮಗುವಿನಲ್ಲಿ ಇರುತ್ತೆ. ಇದನ್ನು ನೀವು ತಿಳ್ಕೊಳ್ಳದೆ ಹೊಸ್ದಾಗಿ ಮಗು ಹುಟ್ಟೈತೆ, ಹೊಸ್ದಾಗಿ ನಾಮಕರಣ ಮಾಡ್ತೀವಿ, ಹೊಸ್ದಾಗಿ ಮದುವೆ ಮಾಡ್ತೀವಿ, ಹೊಸ್ದಾಗಿ ಹೆಣ್ಣು ಗಂಡು ಅಂತ ಹಿಂಗೇ ಹೇಳ್ಕೊಂಡೇ ಬಂದಿದ್ದೀವಿ ಹೊರತು ಹೊಸದು ಅನ್ನೋದಕ್ಕೆ ಸತ್ಯ ನಮಗಿನ್ನೂ ಅರ್ಥ ಆಗಿಲ್ಲ. ಅಂದರೆ ನಾವು ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಏನು ಸಾರ್ಥಕವಾಗುತ್ತೆ? ಪ್ರತಿಯೊಬ್ಬರು ಯೋಚನೆ ಮಾಡೋದನ್ನು ಬಿಟ್ಟು ಆಲೋಚನೆಗಳನ್ನ ಮಾಡಿ ಹೊಸತನಕ್ಕೆ ಬನ್ನಿ. ಹೊಸತನದ ಮಕ್ಕಳನ್ನು ಬೆಳೆಸಿ. ಈ ಸಮಾಜಕ್ಕೆ ಒಳ್ಳೆಯ ರೀತಿಯ ಕೊಡುಗೆಯನ್ನು ಕೊಡಿ. ಇದು ನೀವು ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದಲ್ವ ವೀಕ್ಷಕರೇ, ಕುಟುಂಬದ ಗ್ರಹಗಣಿತದ ಬಗ್ಗೆಯೂ ಕೂಡ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.